ಪದ್ಮ ಮಹಾಪುರಾಣವು ಅಷ್ಟಾದಶ ಮಹಾಪುರಾಣಗಳಲ್ಲಿ ಅತ್ಯಂತ ವಿಶಿಷ್ಟವಾದ ಧರ್ಮ, ಭಕ್ತಿ, ಜ್ಞಾನ, ವೈರಾಗ್ಯ, ಸದಾಚಾರ ಹಾಗೂ ಮೋಕ್ಷ ಮಾರ್ಗವನ್ನು ಸಮಗ್ರವಾಗಿ ಬೋಧಿಸುವ ಪವಿತ್ರ ಮಹಾಗ್ರಂಥವಾಗಿದೆ. ವೇದಗಳಲ್ಲಿರುವ ಆಧ್ಯಾತ್ಮಿಕ ತತ್ವಗಳನ್ನು ಸಾಮಾನ್ಯ ಜನರು ಸುಲಭವಾಗಿ ಅರ್ಥಮಾಡಿಕೊಳ್ಳುವಂತೆ ಕಥೆಗಳು, ಸಂವಾದಗಳು, ಉಪದೇಶಗಳು ಮತ್ತು ದಿವ್ಯ ಘಟನೆಗಳ ಮೂಲಕ ವಿವರಿಸುವ ಮಹಾನ್ ಗ್ರಂಥವೆಂದೇ ಇದನ್ನು ಗುರುತಿಸಲಾಗುತ್ತದೆ. ಈ ಮಹಾಪುರಾಣದ ಪ್ರತಿಯೊಂದು ಅಧ್ಯಾಯವೂ ಕೇವಲ ಪುರಾತನ ಕಥೆಗಳ ಸಂಗ್ರಹವಲ್ಲ, ಮಾನವನ ಜೀವನವನ್ನು ಪವಿತ್ರಗೊಳಿಸುವ ಧರ್ಮಶಾಸ್ತ್ರದ ಅಮೂಲ್ಯ ಮಾರ್ಗದರ್ಶನವಾಗಿದೆ. ಆದಿಕಾಂಡದ 11ನೆಯ ಅಧ್ಯಾಯವು ವಿಶೇಷವಾಗಿ ತೀರ್ಥಯಾತ್ರೆಯ ನಿಜವಾದ ಅರ್ಥವೇನು? ತೀರ್ಥಗಳ ಮಹಿಮೆ ಎಷ್ಟೊಂದು ಅಪಾರವಾಗಿದೆ. ತೀರ್ಥಯಾತ್ರೆಯಿಂದ ದೊರೆಯುವ ಫಲ ಯಾವ ರೀತಿಯದು? ಯಜ್ಞಗಳಿಗಿಂತ ತೀರ್ಥ ಸೇವೆಯು ಹೇಗೆ ಶ್ರೇಷ್ಠವಾಗಿದೆ ಹಾಗೂ ಎಲ್ಲಾ ತೀರ್ಥಗಳಲ್ಲಿ ಮೊದಲನೆಯ ಸ್ಥಾನವನ್ನು ಪಡೆದಿರುವ ಪುಷ್ಕರ ಕ್ಷೇತ್ರದ ದಿವ್ಯ ಮಹಿಮೆ ಏನು ಎಂಬುದನ್ನು ಅತ್ಯಂತ ಆಳವಾಗಿ ವಿವರಿಸುತ್ತದೆ. ಈ ಅಧ್ಯಾಯವನ್ನು ಓದುತ್ತಾ ಹೋದಂತೆ ತೀರ್ಥಯಾತ್ರೆ ಎಂದರೆ ಕೇವಲ ಒಂದು ಪವಿತ್ರ ಸ್ಥಳಕ್ಕೆ ತೆರಳಿ ಸ್ನಾನ ಮಾಡಿ ಮರಳಿ ಬರುವುದು ಅಲ್ಲ. ಅದು ಮನುಷ್ಯನ ಅಂತರಂಗವನ್ನು ಶುದ್ಧಗೊಳಿಸುವ ಆತ್ಮಯಾತ್ರೆ ಎಂಬ ಮಹತ್ವದ ಸಂದೇಶ ಸ್ಪಷ್ಟವಾಗುತ್ತದೆ. ಧರ್ಮವನ್ನು ಆಚರಿಸುವ ಪ್ರತಿಯೊಬ್ಬನಿಗೂ ಈ ಅಧ್ಯಾಯವು ಜೀವನದ ಮಾರ್ಗದರ್ಶಕವಾಗಿದೆ. ಈ ಅಧ್ಯಾಯದಲ್ಲಿ ಪ್ರತಿಯೊಂದು ಮಾತಿನ ಹಿಂದೆ ಆಳವಾದ ತತ್ವವಿದ್ದು, ಪ್ರತಿಯೊಂದು ಉಪದೇಶವೂ ಆತ್ಮೋನ್ನತಿಯ ದಾರಿಯನ್ನು ತೆರೆದಿಡುತ್ತದೆ. ಆದ್ದರಿಂದಲೇ ಈ ಅಧ್ಯಾಯವು ಪುರಾಣಗಳಲ್ಲಿ ತೀರ್ಥ ಮಾಹಾತ್ಮ್ಯವನ್ನು ವಿವರಿಸುವ ಅತ್ಯಂತ ಪ್ರಮುಖ ಅಧ್ಯಾಯಗಳಲ್ಲಿ ಒಂದಾಗಿದೆ. ಇಲ್ಲಿ ತೀರ್ಥಗಳ ಮಹಿಮೆಯನ್ನು ವರ್ಣಿಸುವುದರ ಜೊತೆಗೆ ಮನುಷ್ಯನು ಯಾವ ರೀತಿಯ ಜೀವನವನ್ನು ನಡೆಸಿದಾಗ ಮಾತ್ರ ತೀರ್ಥಯಾತ್ರೆಯ ಫಲವನ್ನು ಸಂಪೂರ್ಣವಾಗಿ ಪಡೆಯಲು ಸಾಧ್ಯವಾಗುತ್ತದೆ ಎಂಬುದನ್ನು ಮಹರ್ಷಿ ವಸಿಷ್ಠರು ಅತ್ಯಂತ ಸ್ಪಷ್ಟವಾಗಿ ತಿಳಿಸುತ್ತಾರೆ. ಹೊರಗಿನ ಪವಿತ್ರ ಕ್ಷೇತ್ರಗಳನ್ನು ನೋಡುವುದಕ್ಕಿಂತ ಮೊದಲು ತನ್ನ ಹೃದಯವನ್ನು ಪವಿತ್ರ ಕ್ಷೇತ್ರವನ್ನಾಗಿ ರೂಪಿಸಿಕೊಳ್ಳಬೇಕೆಂಬ ಶಾಶ್ವತ ಸಂದೇಶವೇ ಈ ಅಧ್ಯಾಯದ ಕೇಂದ್ರಬಿಂದುವಾಗಿದೆ. ಈ ಅಧ್ಯಾಯದ ಆರಂಭದಲ್ಲೇ ಓದುಗರ ಮನಸ್ಸಿನಲ್ಲಿ ಒಂದು ಪವಿತ್ರ ವಾತಾವರಣ ನಿರ್ಮಾಣವಾಗುತ್ತದೆ. ಗುರು ಮತ್ತು ಶಿಷ್ಯರ ನಡುವಿನ ಸಂವಾದವು ಕೇವಲ ಪ್ರಶ್ನೋತ್ತರಗಳ ರೂಪದಲ್ಲಿಲ್ಲ. ಅದು ಜ್ಞಾನವು ಭಕ್ತಿಯ ಮೂಲಕ ಹೇಗೆ ಹರಿದು ಬರುತ್ತದೆ ಎಂಬುದಕ್ಕೆ ಜೀವಂತ ಉದಾಹರಣೆಯಾಗಿದೆ. ಇಲ್ಲಿ ಮಾತನಾಡುವವರು ಸಾಮಾನ್ಯ ಋಷಿಯಲ್ಲ, ಬ್ರಹ್ಮರ್ಷಿಗಳಲ್ಲಿ ಶ್ರೇಷ್ಠರಾದ ಮಹರ್ಷಿ ವಸಿಷ್ಠರು. ಕೇಳುವವರು ಸಾಮಾನ್ಯ ರಾಜನಲ್ಲ, ಸೂರ್ಯವಂಶದ ಕೀರ್ತಿಯನ್ನು ಹೆಚ್ಚಿಸಿದ ಮಹಾಧರ್ಮಾತ್ಮನಾದ ದಿಲೀಪ ಮಹಾರಾಜರು. ಆದ್ದರಿಂದ ಇವರಿಬ್ಬರ ನಡುವಿನ ಸಂವಾದವು ಸಾಮಾನ್ಯ ವಿಷಯಗಳ ಕುರಿತಲ್ಲ, ಮನುಷ್ಯನ ಆತ್ಮಕಲ್ಯಾಣಕ್ಕೆ ಸಂಬಂಧಿಸಿದ ಅತ್ಯಂತ ಗಂಭೀರ ಧರ್ಮತತ್ವಗಳ ಕುರಿತಾಗಿದೆ. ವಸಿಷ್ಠರು ದಿಲೀಪನನ್ನು ಉದ್ದೇಶಿಸಿ ಮಾತನಾಡುವಾಗ ಮೊದಲು ಅವನ ಧರ್ಮನಿಷ್ಠೆಯನ್ನು, ವಿನಯವನ್ನು, ಗುರುಭಕ್ತಿಯನ್ನು, ಸತ್ಯಸಂಧತೆಯನ್ನು, ಇಂದ್ರಿಯ ನಿಗ್ರಹವನ್ನು ಹಾಗೂ ಪವಿತ್ರ ಜೀವನವನ್ನು ಪ್ರಶಂಸಿಸುತ್ತಾರೆ. ಇದು ಕೇವಲ ರಾಜನ ಹೊಗಳಿಕೆಯಾಗಿರುವುದಿಲ್ಲ, ಒಬ್ಬ ಶಿಷ್ಯನು ಗುರುಗಳಿಂದ ಜ್ಞಾನವನ್ನು ಪಡೆಯಲು ಯಾವ ರೀತಿಯ ಗುಣಗಳನ್ನು ಹೊಂದಿರಬೇಕು ಎಂಬುದನ್ನು ಲೋಕಕ್ಕೆ ತಿಳಿಸುವ ಉಪದೇಶವಾಗಿದೆ. ಗುರುಗಳು ಯಾರಿಗಾದರೂ ಸುಲಭವಾಗಿ ಪರಮರಹಸ್ಯಗಳನ್ನು ಬೋಧಿಸುವುದಿಲ್ಲ. ಜ್ಞಾನವನ್ನು ಸ್ವೀಕರಿಸಲು ಅರ್ಹತೆಯನ್ನು ಹೊಂದಿದವನಿಗೆ ಮಾತ್ರ ಅವರು ತಮ್ಮ ಹೃದಯದ ನಿಧಿಯನ್ನು ತೆರೆದು ಕೊಡುತ್ತಾರೆ. ದಿಲೀಪನು ಅಂತಹ ಅರ್ಹತೆಯನ್ನು ಸಂಪಾದಿಸಿದ್ದಾನೆ ಎಂಬುದನ್ನು ವಸಿಷ್ಠರು ತಮ್ಮ ಮಾತುಗಳ ಮೂಲಕ ಪ್ರಕಟಿಸುತ್ತಾರೆ. ಧರ್ಮವು ಕೇವಲ ರಾಜನ ಅಲಂಕಾರವಾಗಿರದೆ ಅವನ ಉಸಿರಾಗಿರಬೇಕು ಎಂಬುದನ್ನು ದಿಲೀಪನ ಜೀವನವು ಸಾಬೀತುಪಡಿಸಿತ್ತು. ರಾಜ್ಯವನ್ನು ಆಳುತ್ತಿದ್ದರೂ ಅಹಂಕಾರ ಅವನನ್ನು ಸ್ಪರ್ಶಿಸಿರಲಿಲ್ಲ. ಅಪಾರ ಐಶ್ವರ್ಯವಿದ್ದರೂ ಲೋಭ ಅವನ ಮನಸ್ಸಿನಲ್ಲಿ ನೆಲೆಸಿರಲಿಲ್ಲ. ಶಕ್ತಿಯಿದ್ದರೂ ಅನ್ಯಾಯದ ಮಾರ್ಗವನ್ನು ಅವನು ಎಂದಿಗೂ ಅನುಸರಿಸಲಿಲ್ಲ.
ಗುರುಗಳ ಮೇಲಿನ ಭಕ್ತಿ, ದೇವರ ಮೇಲಿನ ಶ್ರದ್ಧೆ, ಪ್ರಜೆಯ ಮೇಲಿನ ಕರುಣೆ ಹಾಗೂ ಧರ್ಮದ ಮೇಲಿನ ಅಚಲ ನಿಷ್ಠೆ ಅವನ ಜೀವನದ ಆಧಾರಸ್ತಂಭಗಳಾಗಿದ್ದವು. ಇಂತಹ ರಾಜನನ್ನು ಕಂಡ ವಸಿಷ್ಠರು ಸಂತೋಷಪಟ್ಟು, ಧರ್ಮವನ್ನು ಅನುಸರಿಸುವ ಒಬ್ಬ ವ್ಯಕ್ತಿಯ ಜೀವನವು ಎಷ್ಟೊಂದು ಮಹತ್ತರ ಪರಿಣಾಮವನ್ನು ಉಂಟುಮಾಡುತ್ತದೆ ಎಂಬುದನ್ನು ವಿವರಿಸುತ್ತಾರೆ. ಅವರು ಹೇಳುವ ಮಾತು ಅತ್ಯಂತ ಗಂಭೀರವಾಗಿದೆ. ಒಬ್ಬ ಸತ್ಪುರುಷನ ಪುಣ್ಯವು ಕೇವಲ ಅವನ ಜೀವನಕ್ಕೆ ಸೀಮಿತವಾಗುವುದಿಲ್ಲ, ಅವನ ಪೂರ್ವಜರಿಗೂ ಅವನ ವಂಶಕ್ಕೂ ಅವನ ಸಂತತಿಗೂ ಅದರ ಫಲ ತಲುಪುತ್ತದೆ. ಧರ್ಮ ಮಾರ್ಗದಲ್ಲಿ ನಡೆಯುವ ಮಗನಿಂದ ಪಿತೃಗಳು ಸಂತೋಷಪಡುವರು. ಸತ್ಪ್ರವೃತ್ತಿಯು ವಂಶವನ್ನು ಪವಿತ್ರಗೊಳಿಸುತ್ತದೆ. ಒಬ್ಬನ ಸದಾಚಾರವು ಅನೇಕ ತಲೆಮಾರುಗಳಿಗೆ ಆಶೀರ್ವಾದವಾಗುತ್ತದೆ. ಈ ಕಾರಣಕ್ಕಾಗಿಯೇ ಭಾರತೀಯ ಸಂಸ್ಕೃತಿಯಲ್ಲಿ ಧರ್ಮವನ್ನು ಕೇವಲ ವೈಯಕ್ತಿಕ ಕರ್ತವ್ಯವೆಂದು ಅಲ್ಲ, ಕುಟುಂಬ, ಸಮಾಜ ಮತ್ತು ಲೋಕ ಕಲ್ಯಾಣದ ಆಧಾರವೆಂದು ಪರಿಗಣಿಸಲಾಗಿದೆ. ವಸಿಷ್ಠರು ದಿಲೀಪನಿಗೆ, ನಿನ್ನ ಧರ್ಮಾಚರಣೆಯಿಂದ ನಿನ್ನ ಪಿತೃಗಳು ಕೂಡ ಉನ್ನತ ಲೋಕಗಳನ್ನು ಪಡೆದಿದ್ದಾರೆ ಎಂದು ಹೇಳುವಾಗ ಧರ್ಮದ ಫಲವು ಎಷ್ಟು ವ್ಯಾಪಕವಾಗಿದೆ ಎಂಬುದನ್ನು ಲೋಕಕ್ಕೆ ತಿಳಿಸುತ್ತಾರೆ. ಇಂದಿನ ಕಾಲದಲ್ಲಿಯೂ ಈ ಸಂದೇಶವು ಅತ್ಯಂತ ಪ್ರಸ್ತುತವಾಗಿದೆ. ಒಬ್ಬ ವ್ಯಕ್ತಿಯ ಒಳ್ಳೆಯ ನಡತೆ ಅವನ ಮಕ್ಕಳಿಗೆ ಪ್ರೇರಣೆಯಾಗುತ್ತದೆ. ಅವನ ಸತ್ಯನಿಷ್ಠೆ ಸಮಾಜಕ್ಕೆ ಆದರ್ಶವಾಗುತ್ತದೆ. ಅವನ ದಾನಶೀಲತೆ ಅನೇಕ ಜನರ ಬದುಕಿಗೆ ಬೆಳಕಾಗುತ್ತದೆ. ಹೀಗಾಗಿ ಧರ್ಮವು ಎಂದಿಗೂ ಒಬ್ಬ ವ್ಯಕ್ತಿಯೊಳಗೆ ಮಾತ್ರ ಉಳಿಯುವುದಿಲ್ಲ, ಅದು ಬೆಳಕಿನಂತೆ ಎಲ್ಲೆಡೆ ಹರಡುತ್ತದೆ. ಇದೇ ಕಾರಣದಿಂದ ಮಹರ್ಷಿಗಳು ಸದ್ಗುಣಗಳನ್ನು ಮಾನವನ ನಿಜವಾದ ಸಂಪತ್ತೆಂದು ಹೇಳಿದ್ದಾರೆ. ಚಿನ್ನ, ರತ್ನ, ಅಧಿಕಾರ, ಸೇನೆ, ಐಶ್ವರ್ಯ ಇವೆಲ್ಲವೂ ಕಾಲದೊಂದಿಗೆ ನಶಿಸಬಹುದು, ಆದರೆ ಧರ್ಮದಿಂದ ಸಂಪಾದಿಸಿದ ಕೀರ್ತಿ ಮತ್ತು ಪುಣ್ಯ ಮಾತ್ರ ಶಾಶ್ವತವಾಗಿರುತ್ತದೆ. ವಸಿಷ್ಠರು ದಿಲೀಪನನ್ನು ತಮ್ಮ ಯೋಗ್ಯ ಶಿಷ್ಯನೆಂದು ಒಪ್ಪಿಕೊಂಡು, ನೀನು ಕೇಳುವ ಯಾವುದೇ ವರವನ್ನು ನಾನು ನೀಡಲು ಸಿದ್ಧನಿದ್ದೇನೆ ಎಂದು ಹೇಳುತ್ತಾರೆ. ಇದು ಗುರುಗಳ ಅಪಾರ ಸಂತೋಷದ ಸೂಚನೆಯಾಗಿದೆ. ಶಿಷ್ಯನು ತನ್ನ ವಿನಯ, ಭಕ್ತಿ ಮತ್ತು ಸೇವೆಯಿಂದ ಗುರುಗಳ ಮನಸ್ಸನ್ನು ಗೆದ್ದಾಗ ಗುರುಗಳ ಹೃದಯವೇ ಜ್ಞಾನಭಂಡಾರವಾಗಿ ತೆರೆದುಕೊಳ್ಳುತ್ತದೆ. ಗುರುಗಳ ಕೃಪೆಯೇ ಜೀವನದ ಅತ್ಯಂತ ದೊಡ್ಡ ವರವೆಂದು ಭಾರತೀಯ ಋಷಿಗಳು ಬೋಧಿಸಿದ್ದಾರೆ. ಏಕೆಂದರೆ ದೇವರ ಅನುಗ್ರಹವು ಬಹುಸಾರಿ ಗುರುಗಳ ಮೂಲಕವೇ ದೊರೆಯುತ್ತದೆ. ಗುರುಗಳ ಆಶೀರ್ವಾದವಿಲ್ಲದೆ ಶಾಸ್ತ್ರಜ್ಞಾನವು ಫಲಪ್ರದವಾಗುವುದಿಲ್ಲ. ಆದ್ದರಿಂದಲೇ ಗುರು ಶಿಷ್ಯ ಸಂಬಂಧವು ಭಾರತೀಯ ಸಂಸ್ಕೃತಿಯ ಅತ್ಯಂತ ಪವಿತ್ರ ಸಂಬಂಧಗಳಲ್ಲಿ ಒಂದಾಗಿದೆ. ವಸಿಷ್ಠರ ಮಾತುಗಳಲ್ಲಿ ಕಾಣುವ ಪ್ರೀತಿ ತಂದೆಯ ಪ್ರೀತಿಗಿಂತಲೂ ಮಿಗಿಲಾಗಿದೆ. ಅವರು ದಿಲೀಪನನ್ನು ಕೇವಲ ರಾಜನೆಂದು ನೋಡುವುದಿಲ್ಲ, ಆತ್ಮಜ್ಞಾನಕ್ಕೆ ಅರ್ಹನಾದ ಸಾಧಕನೆಂದು ಕಾಣುತ್ತಾರೆ. ಇದರಿಂದ ಈ ಅಧ್ಯಾಯವು ಆರಂಭದಲ್ಲೇ ಒಂದು ಮಹತ್ವದ ಸಂದೇಶವನ್ನು ನೀಡುತ್ತದೆ. ಜ್ಞಾನವನ್ನು ಪಡೆಯಲು ಮೊದಲು ವಿನಯ ಬೇಕು. ಭಕ್ತಿಯಿಲ್ಲದೆ ಜ್ಞಾನ ಸಿಗುವುದಿಲ್ಲ. ಅಹಂಕಾರದಿಂದ ಶಾಸ್ತ್ರಗಳು ತೆರೆದುಕೊಳ್ಳುವುದಿಲ್ಲ. ಶುದ್ಧ ಮನಸ್ಸು, ಸತ್ಯನಿಷ್ಠೆ ಮತ್ತು ಗುರುಭಕ್ತಿಯೇ ಪರಮಜ್ಞಾನದ ಬಾಗಿಲನ್ನು ತೆರೆಯುವ ಕೀಲಿಗಳಾಗಿವೆ. ಇದೇ ಕಾರಣದಿಂದ ದಿಲೀಪನ ಜೀವನವು ಧರ್ಮರಾಜನ ಜೀವನದಂತೆಯೇ ಆದರ್ಶವಾಗಿ ಚಿತ್ರಿತವಾಗಿದೆ. ಅವನು ಪ್ರಶ್ನೆ ಕೇಳುವುದಕ್ಕೂ ಮೊದಲು ತನ್ನ ಗುರುಗಳಿಗೆ ಪೂರ್ಣ ಗೌರವವನ್ನು ಸಲ್ಲಿಸುತ್ತಾನೆ. ಗುರುಗಳ ಅನುಗ್ರಹವೇ ತನ್ನ ಸರ್ವಸ್ವವೆಂದು ಹೇಳುತ್ತಾನೆ. ತಾನು ತಿಳಿದುಕೊಳ್ಳಬೇಕಾದ ವಿಷಯವನ್ನು ವಿನಯದಿಂದ ಕೇಳುತ್ತಾನೆ. ನಿಜವಾದ ಜಿಜ್ಞಾಸುವಿನ ಲಕ್ಷಣವೇ ಇದು. ಜ್ಞಾನವನ್ನು ಪಡೆಯಲು ಕುತೂಹಲ ಇರಬೇಕು, ಆದರೆ ಅದಕ್ಕಿಂತ ಹೆಚ್ಚಾಗಿ ವಿನಯ ಇರಬೇಕು. ಈ ರೀತಿ ಪದ್ಮ ಮಹಾಪುರಾಣದ ಆದಿಖಂಡದ 11ನೆಯ ಅಧ್ಯಾಯವು ಆರಂಭದಲ್ಲೇ ಗುರುಭಕ್ತಿ, ಧರ್ಮನಿಷ್ಠೆ, ಸದ್ಗುಣಗಳ ಮಹತ್ವ ಹಾಗೂ ಜ್ಞಾನಪ್ರಾಪ್ತಿಗೆ ಬೇಕಾದ ಅರ್ಹತೆಯನ್ನು ಅತ್ಯಂತ ಸುಂದರವಾಗಿ ಸ್ಥಾಪಿಸಿ
ಮುಂದಿನ ಉಪದೇಶಗಳಿಗೆ ಭದ್ರವಾದ ಅಡಿಪಾಯವನ್ನು ನಿರ್ಮಿಸುತ್ತದೆ. ಇದರ ನಂತರ ದಿಲೀಪ ಮಹಾರಾಜರು ತೀರ್ಥಗಳ ನಿಜವಾದ ಮಹಿಮೆ, ತೀರ್ಥಯಾತ್ರೆಯ ಫಲ, ಪುಷ್ಕರ ಕ್ಷೇತ್ರದ ವೈಭವ ಹಾಗೂ ಮಾನವನ ಆಂತರಿಕ ಶುದ್ಧತೆಯ ಕುರಿತ ತಮ್ಮ ಮಹತ್ವದ ಪ್ರಶ್ನೆಗಳನ್ನು ವಸಿಷ್ಠ ಮಹರ್ಷಿಗಳ ಮುಂದೆ ವಿನಯದಿಂದ ಮಂಡಿಸುತ್ತಾರೆ. ಆ ಪ್ರಶ್ನೆಗಳ ಮೂಲಕ ಈ ಅಧ್ಯಾಯವು ತನ್ನ ನಿಜವಾದ ಆಧ್ಯಾತ್ಮಿಕ ಪ್ರವಾಸವನ್ನು ಆರಂಭಿಸುತ್ತದೆ. ದಿಲೀಪ ಮಹಾರಾಜರು ಮಹರ್ಷಿ ವಸಿಷ್ಠರ ಅನುಗ್ರಹವಚನಗಳನ್ನು ಅತ್ಯಂತ ವಿನಯದಿಂದ ಆಲಿಸಿದ ನಂತರ ತಮ್ಮ ಮನಸ್ಸಿನಲ್ಲಿ ಬಹುಕಾಲದಿಂದ ಕಾಡುತ್ತಿದ್ದ ಸಂದೇಹವನ್ನು ಅತ್ಯಂತ ಗೌರವದಿಂದ ವ್ಯಕ್ತಪಡಿಸುತ್ತಾರೆ. ಇಲ್ಲಿ ದಿಲೀಪನ ಪ್ರಶ್ನೆಯು ಸಾಮಾನ್ಯ ಕುತೂಹಲದಿಂದ ಉದ್ಭವಿಸಿರುವುದಲ್ಲ, ಅದು ಧರ್ಮವನ್ನು ಸಂಪೂರ್ಣವಾಗಿ ತಿಳಿದುಕೊಳ್ಳಬೇಕೆಂಬ ಹಂಬಲದಿಂದ ಹುಟ್ಟಿದ ಪ್ರಶ್ನೆಯಾಗಿದೆ. ನಿಜವಾದ ಜ್ಞಾನಿಯ ಲಕ್ಷಣವೆಂದರೆ ತನಗೆ ತಿಳಿದಿರುವುದಕ್ಕಿಂತ ತಿಳಿಯಬೇಕಾದದ್ದು ಇನ್ನೂ ಅಪಾರವಾಗಿದೆ ಎಂಬ ವಿನಯ ಭಾವವನ್ನು ಹೊಂದಿರುವುದು. ದಿಲೀಪನು ರಾಜನಾಗಿದ್ದರೂ, ವೇದಶಾಸ್ತ್ರಗಳನ್ನು ಕೇಳಿದ್ದರು, ಯಜ್ಞಯಾಗಗಳನ್ನು ನಡೆಸಿದ್ದರು, ಮಹರ್ಷಿಗಳ ಸೇವೆಯನ್ನು ಮಾಡಿದ್ದರೂ ತನ್ನ ಜ್ಞಾನವೇ ಪರಿಪೂರ್ಣ ಎಂದು ಎಂದಿಗೂ ಭಾವಿಸಲಿಲ್ಲ. ಇದೇ ಕಾರಣದಿಂದ ಅವನು ವಸಿಷ್ಠರ ಮುಂದೆ ಅತ್ಯಂತ ನಮ್ರತೆಯಿಂದ, ಗುರುದೇವರೇ, ತೀರ್ಥಗಳ ನಿಜವಾದ ಮಹಿಮೆ ಏನು? ಯಾವ ತೀರ್ಥವು ಶ್ರೇಷ್ಠವಾಗಿದೆ? ತೀರ್ಥಯಾತ್ರೆಯಿಂದ ಮನುಷ್ಯನಿಗೆ ಯಾವ ಫಲ ದೊರೆಯುತ್ತದೆ? ಭೂಮಿಯನ್ನು ಪ್ರದಕ್ಷಿಣೆ ಮಾಡುವವನಿಗೆ ಯಾವ ಪುಣ್ಯ ಲಭಿಸುತ್ತದೆ? ತೀರ್ಥ ಸೇವೆಯ ನಿಜವಾದ ರಹಸ್ಯವೇನು? ಈ ಎಲ್ಲವನ್ನೂ ದಯವಿಟ್ಟು ನನಗೆ ವಿವರವಾಗಿ ತಿಳಿಸಿರಿ ಎಂದು ಪ್ರಾರ್ಥಿಸುತ್ತಾನೆ. ಈ ಪ್ರಶ್ನೆಗಳ ಹಿಂದೆ ಒಂದು ಆಳವಾದ ಆಧ್ಯಾತ್ಮಿಕ ಉದ್ದೇಶ ಅಡಗಿದೆ. ಧರ್ಮ ಮಾರ್ಗದಲ್ಲಿ ನಡೆಯುವ ಪ್ರತಿಯೊಬ್ಬ ಸಾಧಕನ ಮನಸ್ಸಿನಲ್ಲಿಯೂ ಇದೇ ಪ್ರಶ್ನೆಗಳು ಯಾವುದೋ ಒಂದು ಹಂತದಲ್ಲಿ ಉದಯಿಸುತ್ತವೆ. ದೇವಾಲಯಗಳಿಗೆ ಹೋಗುವುದು ಏಕೆ? ತೀರ್ಥಗಳಲ್ಲಿ ಸ್ನಾನ ಮಾಡುವುದರಿಂದ ಏನು ಪ್ರಯೋಜನ? ಪವಿತ್ರ ಕ್ಷೇತ್ರಗಳಿಗೆ ಹೋಗುವುದರಿಂದ ಜೀವನದಲ್ಲಿ ಯಾವ ಬದಲಾವಣೆ ಉಂಟಾಗುತ್ತದೆ? ಭಕ್ತಿಯಿಂದ ಮಾಡಿದ ಯಾತ್ರೆಯ ಫಲವೇನು? ಇವೆಲ್ಲವೂ ಇಂದಿಗೂ ಪ್ರತಿಯೊಬ್ಬ ಭಕ್ತನ ಮನಸ್ಸಿನಲ್ಲಿ ಮೂಡುವ ಪ್ರಶ್ನೆಗಳೇ ಆಗಿವೆ. ಆದ್ದರಿಂದ ದಿಲೀಪನ ಪ್ರಶ್ನೆಗಳು ಕೇವಲ ಆ ಕಾಲದ ಪ್ರಶ್ನೆಗಳಲ್ಲ, ಅವು ಎಲ್ಲಾ ಕಾಲಕ್ಕೂ ಅನ್ವಯಿಸುವ ಶಾಶ್ವತ ಪ್ರಶ್ನೆಗಳಾಗಿವೆ. ಮಹರ್ಷಿ ವಸಿಷ್ಠರು ದಿಲೀಪನ ಪ್ರಶ್ನೆಯನ್ನು ಕೇಳಿದ ತಕ್ಷಣ ಅತ್ಯಂತ ಸಂತೋಷಪಡುತ್ತಾರೆ, ಏಕೆಂದರೆ ಧರ್ಮವನ್ನು ತಿಳಿಯಬೇಕೆಂಬ ಆಸೆಯೇ ಮನುಷ್ಯನ ಆತ್ಮೋನ್ನತಿಯ ಮೊದಲ ಹೆಜ್ಜೆಯಾಗಿದೆ. ಲೋಕದ ಸುಖಗಳನ್ನು ತಿಳಿಯಬೇಕೆಂಬ ಆಸೆ ಸಾಮಾನ್ಯರಿಗೆ ಇರುತ್ತದೆ, ಆದರೆ ಧರ್ಮವನ್ನು ತಿಳಿಯಬೇಕೆಂಬ ಆಸೆ ಅಪರೂಪದ ಪುಣ್ಯದಿಂದ ಮಾತ್ರ ಉಂಟಾಗುತ್ತದೆ. ಅನೇಕ ಜನ್ಮಗಳ ಸತ್ಕರ್ಮಗಳ ಫಲವಾಗಿ ಮಾತ್ರ ಇಂತಹ ಜಿಜ್ಞಾಸೆ ಹೃದಯದಲ್ಲಿ ಮೂಡುತ್ತದೆ. ಇದೇ ಕಾರಣದಿಂದ ಶಾಸ್ತ್ರಗಳು ಧರ್ಮ ಜಿಜ್ಞಾಸೆಯನ್ನು ದೇವಾನುಗ್ರಹದ ಸಂಕೇತವೆಂದು ವರ್ಣಿಸುತ್ತವೆ. ವಸಿಷ್ಠರು ದಿಲೀಪನ ಪ್ರಶ್ನೆಯ ಮಹತ್ವವನ್ನು ಅರಿತು ತಕ್ಷಣ ಉತ್ತರ ನೀಡದೆ ಮೊದಲು ತೀರ್ಥಯಾತ್ರೆಯ ನಿಜವಾದ ತತ್ವವನ್ನು ವಿವರಿಸಲು ಪ್ರಾರಂಭಿಸುತ್ತಾರೆ. ಏಕೆಂದರೆ ತೀರ್ಥಗಳ ಹೆಸರುಗಳನ್ನು ತಿಳಿದುಕೊಳ್ಳುವುದಕ್ಕಿಂತ ಮೊದಲು ತೀರ್ಥದ ಅರ್ಥವನ್ನು ತಿಳಿದುಕೊಳ್ಳುವುದು ಅತ್ಯಗತ್ಯ. ಒಂದು ಮನುಷ್ಯನು ಸಾವಿರಾರು ತೀರ್ಥಗಳಿಗೆ ಭೇಟಿ ನೀಡಿದರೂ ತೀರ್ಥದ ಉದ್ದೇಶವನ್ನು ಅರ್ಥಮಾಡಿಕೊಳ್ಳದಿದ್ದರೆ ಅವನ ಯಾತ್ರೆ ಅಪೂರ್ಣವಾಗುತ್ತದೆ. ಮತ್ತೊಂದೆಡೆ ತೀರ್ಥದ ನಿಜವಾದ ತತ್ವವನ್ನು ಅರಿತ ಒಬ್ಬ ಭಕ್ತನು ಒಂದು ತೀರ್ಥವನ್ನು ಭಕ್ತಿಯಿಂದ ಸೇವಿಸಿದರೂ ಮಹಾಪುಣ್ಯವನ್ನು ಪಡೆಯುತ್ತಾನೆ. ಆದ್ದರಿಂದ ವಸಿಷ್ಠರು ಮೊದಲಿಗೆ ಹೊರಗಿನ ಯಾತ್ರೆಯ ಕುರಿತು ಅಲ್ಲ, ಒಳಗಿನ ಯಾತ್ರೆಯ ಕುರಿತು ಬೋಧಿಸುತ್ತಾರೆ. ಅವರು ಹೇಳುತ್ತಾರೆ, ರಾಜನೇ, ತೀರ್ಥವೆಂದರೆ ಕೇವಲ ಒಂದು ನದಿ, ಸರೋವರ, ಪರ್ವತ, ಅರಣ್ಯ ಅಥವಾ ದೇವಾಲಯವಲ್ಲ. ತೀರ್ಥವು ಮನುಷ್ಯನನ್ನು ಪಾಪದಿಂದ ಪುಣ್ಯದ ಕಡೆಗೆ, ಅಜ್ಞಾನದಿಂದ ಜ್ಞಾನದ ಕಡೆಗೆ, ಬಂಧನದಿಂದ ಮೋಕ್ಷದ ಕಡೆಗೆ ಕರೆದೊಯ್ಯುವ ಪವಿತ್ರ ಮಾರ್ಗವಾಗಿದೆ. ಈ ಒಂದು ವಾಕ್ಯದಲ್ಲೇ ತೀರ್ಥದ ಸಂಪೂರ್ಣ ಅರ್ಥ ಅಡಗಿದೆ.
ತೀರ್ಥ ಎಂಬ ಪದದ ಅರ್ಥವೇ ದಾಟಿಸುವುದು. ಹೇಗೆ ಒಂದು ನದಿಯನ್ನು ದಾಟಲು ಘಟ್ಟ ಅಥವಾ ಸೇತುವೆ ಅಗತ್ಯವೋ, ಹಾಗೆಯೇ ಸಂಸಾರ ಸಾಗರವನ್ನು ದಾಟಲು ತೀರ್ಥವು ಆತ್ಮಕ್ಕೆ ಸೇತುವೆಯಾಗುತ್ತದೆ. ಆದ್ದರಿಂದ ತೀರ್ಥವು ಕೇವಲ ಭೌಗೋಳಿಕ ಸ್ಥಳವಲ್ಲ, ಅದು ಆತ್ಮವನ್ನು ಪರಮಾತ್ಮನ ಕಡೆಗೆ ಕರೆದೊಯ್ಯುವ ದೈವಿಕ ಸಾಧನವಾಗಿದೆ. ವಸಿಷ್ಠರು ಮುಂದುವರಿದು ಒಂದು ಅತ್ಯಂತ ಆಳವಾದ ಸತ್ಯವನ್ನು ತಿಳಿಸುತ್ತಾರೆ. ಅವರು ಹೇಳುತ್ತಾರೆ, ರಾಜನೇ, ಪವಿತ್ರ ನದಿಯಲ್ಲಿ ಸ್ನಾನ ಮಾಡಿದರೆ ದೇಹ ಶುದ್ಧವಾಗಬಹುದು, ಆದರೆ ಮನಸ್ಸು ಶುದ್ಧವಾಗದಿದ್ದರೆ ತೀರ್ಥ ಸ್ನಾನದ ಸಂಪೂರ್ಣ ಫಲ ದೊರೆಯುವುದಿಲ್ಲ. ಈ ಉಪದೇಶವು ಇಡೀ ಅಧ್ಯಾಯದ ಹೃದಯವಾಗಿದೆ. ಹೊರಗಿನ ನೀರು ದೇಹವನ್ನು ತೊಳೆಯುತ್ತದೆ, ಆದರೆ ಒಳಗಿನ ಪಾಪಗಳನ್ನು ತೊಳೆಯುವುದು ಭಕ್ತಿ, ಸತ್ಯ, ದಾನ, ತಪಸ್ಸು ಮತ್ತು ಆತ್ಮಪರಿಶೀಲನೆಯಿಂದ ಮಾತ್ರ ಸಾಧ್ಯ. ಒಬ್ಬ ವ್ಯಕ್ತಿ ಗಂಗೆಯಲ್ಲಿ 1000 ಬಾರಿ ಸ್ನಾನ ಮಾಡಿದರೂ ಅವನ ಮನಸ್ಸಿನಲ್ಲಿ ದ್ವೇಷ, ಅಹಂಕಾರ, ಲೋಭ, ಮೋಸ ಮತ್ತು ಕ್ರೋಧ ಉಳಿದಿದ್ದರೆ ಅವನ ಜೀವನದಲ್ಲಿ ನಿಜವಾದ ಪರಿವರ್ತನೆ ಉಂಟಾಗುವುದಿಲ್ಲ. ಆದರೆ ಮತ್ತೊಬ್ಬನು ಭಕ್ತಿಯಿಂದ ದೇವರನ್ನು ಸ್ಮರಿಸಿ, ಸತ್ಯವನ್ನು ಪಾಲಿಸಿ, ಎಲ್ಲರೊಂದಿಗೆ ಪ್ರೀತಿಯಿಂದ ನಡೆದುಕೊಂಡರೆ ಅವನು ತೀರ್ಥದ ನಿಜವಾದ ಫಲವನ್ನು ಪಡೆಯುತ್ತಾನೆ. ಈ ಕಾರಣಕ್ಕಾಗಿಯೇ ಶಾಸ್ತ್ರಗಳು ಮನಃಶುದ್ಧಿರೇವ ಮಹಾತೀರ್ಥಂ ಎಂಬ ತತ್ವವನ್ನು ಸಾರುತ್ತವೆ. ಶುದ್ಧ ಮನಸ್ಸೇ ಮಹಾತೀರ್ಥವಾಗಿದೆ. ತೀರ್ಥಯಾತ್ರೆಯ ಉದ್ದೇಶವೂ ಇದೆ. ಮನುಷ್ಯನು ತನ್ನೊಳಗಿನ ದುರ್ಗುಣಗಳನ್ನು ತೊರೆದು ಹೊಸ ಜೀವನವನ್ನು ಆರಂಭಿಸಬೇಕು. ಪವಿತ್ರ ಕ್ಷೇತ್ರಕ್ಕೆ ತೆರಳಿದಾಗ ತನ್ನ ಹಳೆಯ ಅಹಂಕಾರವನ್ನು ಅಲ್ಲಿಯೇ ಬಿಟ್ಟು ಬರಬೇಕು. ಹೊಸ ಭಕ್ತಿ, ಹೊಸ ವಿನಯ, ಹೊಸ ಧರ್ಮನಿಷ್ಠೆಯನ್ನು ತನ್ನೊಂದಿಗೆ ಮನೆಗೆ ಕರೆದುಕೊಂಡು ಬರಬೇಕು. ಆಗ ಮಾತ್ರ ತೀರ್ಥಯಾತ್ರೆ ಸಾರ್ಥಕವಾಗುತ್ತದೆ. ವಸಿಷ್ಠರು ದಿಲೀಪನಿಗೆ ಮತ್ತೊಂದು ಮಹತ್ವದ ವಿಷಯವನ್ನು ವಿವರಿಸುತ್ತಾರೆ. ಅವರು ಹೇಳುತ್ತಾರೆ, ತೀರ್ಥಕ್ಕೆ ಹೋಗುವ ಮೊದಲು ಮನುಷ್ಯನು ತನ್ನ ಮನಸ್ಸನ್ನು ಸಿದ್ಧಗೊಳಿಸಬೇಕು. ಈ ಮಾತು ಅತ್ಯಂತ ಅರ್ಥಪೂರ್ಣವಾಗಿದೆ. ಇಂದಿನ ಕಾಲದಲ್ಲಿ ಅನೇಕರು ತೀರ್ಥಯಾತ್ರೆಯನ್ನು ಕೇವಲ ಪ್ರವಾಸದಂತೆ ಮಾಡುತ್ತಾರೆ. ಸುಂದರ ದೃಶ್ಯಗಳನ್ನು ನೋಡುವುದು, ಚಿತ್ರಗಳನ್ನು ತೆಗೆದುಕೊಳ್ಳುವುದು, ಬೇಗನೆ ಎಲ್ಲಾ ದೇವಾಲಯಗಳನ್ನು ಸುತ್ತುವುದು, ನಂತರ ಮನೆಗೆ ಹಿಂದಿರುಗುವುದು ಇಷ್ಟೇ ಯಾತ್ರೆಯ ಉದ್ದೇಶವಾಗಿಬಿಟ್ಟಿದೆ. ಆದರೆ ಪುರಾಣಗಳು ಹೇಳುವ ತೀರ್ಥಯಾತ್ರೆ ಸಂಪೂರ್ಣ ವಿಭಿನ್ನವಾಗಿದೆ. ತೀರ್ಥಕ್ಕೆ ಹೊರಡುವ ಮುನ್ನವೇ ಭಕ್ತನು ತನ್ನ ಮನಸ್ಸಿನಲ್ಲಿ ಸಂಕಲ್ಪ ಮಾಡಬೇಕು, ನಾನು ಈ ಯಾತ್ರೆಯನ್ನು ದೇವರ ಅನುಗ್ರಹಕ್ಕಾಗಿ, ಆತ್ಮಶುದ್ಧಿಗಾಗಿ, ಪಾಪಕ್ಷಯಕ್ಕಾಗಿ, ಧರ್ಮವೃದ್ಧಿಗಾಗಿ ಮಾಡುತ್ತಿದ್ದೇನೆ ಎಂಬ ಭಾವನೆ ಅವನಲ್ಲಿ ಇರಬೇಕು. ಪ್ರಯಾಣದ ಪ್ರತಿಯೊಂದು ಹೆಜ್ಜೆಯೂ ಭಕ್ತಿಯಿಂದ ಕೂಡಿರಬೇಕು. ದಾರಿಯುದ್ದಕ್ಕೂ ದೇವರ ನಾಮಸ್ಮರಣೆ, ಸತ್ಸಂಗ, ದಾನ, ವಿನಯ, ಸಹನೆ ಮತ್ತು ಸತ್ಯನಿಷ್ಠೆಯನ್ನು ಪಾಲಿಸಬೇಕು. ಆಗ ಯಾತ್ರೆಯ ಪ್ರತಿಯೊಂದು ಹೆಜ್ಜೆಯೂ ಪುಣ್ಯವಾಗಿ ಪರಿವರ್ತನೆಗೊಳ್ಳುತ್ತದೆ. ವಸಿಷ್ಠರು ಮತ್ತಷ್ಟು ವಿವರಿಸುತ್ತಾ, ತೀರ್ಥಯಾತ್ರೆಯು ದೇಹದ ಪ್ರಯಾಣಕ್ಕಿಂತ ಹೆಚ್ಚಾಗಿ ಮನಸ್ಸಿನ ಪ್ರಯಾಣವಾಗಿದೆ ಎಂದು ಸಾರುತ್ತಾರೆ. ದೇಹವು ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಹೋಗುತ್ತದೆ, ಆದರೆ ಮನಸ್ಸು ದುರ್ಗುಣಗಳಿಂದ ಸದ್ಗುಣಗಳ ಕಡೆಗೆ ಸಾಗಬೇಕು. ಇದೇ ನಿಜವಾದ ತೀರ್ಥಯಾತ್ರೆ. ತೀರ್ಥಕ್ಕೆ ಹೋಗಿ ಬಂದ ನಂತರವೂ ವ್ಯಕ್ತಿಯ ಸ್ವಭಾವದಲ್ಲಿ ಯಾವುದೇ ಬದಲಾವಣೆ ಕಾಣಿಸದಿದ್ದರೆ ಅವನ ಯಾತ್ರೆಯ ಉದ್ದೇಶವೇ ಅಪೂರ್ಣವಾಗಿದೆ. ಆದರೆ ಯಾತ್ರೆಯ ನಂತರ ಅವನು ಹೆಚ್ಚು ವಿನಯಶೀಲನಾದರೆ, ಹೆಚ್ಚು ದಯಾಳುವಾದರೆ, ಹೆಚ್ಚು ಸತ್ಯನಿಷ್ಠನಾದರೆ, ಹೆಚ್ಚು ಭಕ್ತನಾದರೆ ಆಗ ತೀರ್ಥಯಾತ್ರೆಯ ಫಲ ದೊರೆತಿದೆ ಎಂದು ತಿಳಿಯಬೇಕು. ಇದೇ ಕಾರಣದಿಂದ ಪುರಾಣಗಳು ತೀರ್ಥಯಾತ್ರೆಯನ್ನು ಆತ್ಮಸಂಸ್ಕಾರದ ಮಹಾಸಾಧನೆಯೆಂದು ವರ್ಣಿಸುತ್ತವೆ. ವಸಿಷ್ಠರು ದಿಲೀಪನಿಗೆ ಹೇಳುವ ಪ್ರತಿಯೊಂದು ಮಾತಿನಲ್ಲೂ ಜೀವನದ ಆಳವಾದ ಸತ್ಯ ಅಡಗಿದೆ. ಅವರು ಕೇವಲ ಪುಣ್ಯಫಲಗಳನ್ನು ಹೇಳುವುದಿಲ್ಲ, ಆ ಫಲವನ್ನು ಪಡೆಯಲು ಬೇಕಾದ ಜೀವನ ಶೈಲಿಯನ್ನು ಬೋಧಿಸುತ್ತಾರೆ.
ತೀರ್ಥಕ್ಕೆ ಹೋಗುವ ಕಾಲುಗಳು ಧರ್ಮ ಮಾರ್ಗದಲ್ಲಿ ನಡೆಯಬೇಕು. ತೀರ್ಥದಲ್ಲಿ ಪೂಜೆ ಮಾಡುವ ಕೈಗಳು ಅನ್ಯಾಯದ ಕಾರ್ಯಗಳನ್ನು ಮಾಡಬಾರದು. ತೀರ್ಥದಲ್ಲಿ ದೇವರನ್ನು ನೋಡುವ ಕಣ್ಣುಗಳು ಇತರರನ್ನು ತಿರಸ್ಕಾರದಿಂದ ನೋಡಬಾರದು. ತೀರ್ಥದಲ್ಲಿ ಜಪ ಮಾಡುವ ನಾಲಿಗೆ ಸುಳ್ಳು ಮತ್ತು ಕಠೋರ ಮಾತುಗಳನ್ನು ಆಡಬಾರದು. ತೀರ್ಥದಲ್ಲಿ ನಮಸ್ಕಾರ ಮಾಡುವ ತಲೆ ಅಹಂಕಾರದಿಂದ ಎತ್ತಿರಬಾರದು. ತೀರ್ಥದಲ್ಲಿ ಪ್ರಾರ್ಥನೆ ಮಾಡುವ ಹೃದಯದಲ್ಲಿ ದ್ವೇಷಕ್ಕೆ ಸ್ಥಾನ ಇರಬಾರದು. ಈ ರೀತಿ ಮನುಷ್ಯನ ಪ್ರತಿಯೊಂದು ಇಂದ್ರಿಯವೂ ಧರ್ಮದ ಸಾಧನವಾಗಬೇಕು. ಆಗ ಅವನ ಜೀವನವೇ ಒಂದು ನಡೆಯುವ ತೀರ್ಥವಾಗುತ್ತದೆ. ಇಂತಹ ವ್ಯಕ್ತಿ ಎಲ್ಲಿಗೆ ಹೋದರೂ ಅಲ್ಲಿಯೇ ಪವಿತ್ರತೆ ನೆಲೆಸುತ್ತದೆ. ಅವನ ಸಾನ್ನಿಧ್ಯದಿಂದಲೇ ಇತರರ ಮನಸ್ಸಿನಲ್ಲಿ ಭಕ್ತಿ ಮೂಡುತ್ತದೆ. ಇದೇ ನಿಜವಾದ ತೀರ್ಥಯಾತ್ರೆಯ ಫಲ. ಈ ರೀತಿಯಾಗಿ ವಸಿಷ್ಠ ಮಹರ್ಷಿಗಳು ದಿಲೀಪ ಮಹಾರಾಜರ ಪ್ರಶ್ನೆಗೆ ಉತ್ತರವಾಗಿ ತೀರ್ಥದ ಬಾಹ್ಯ ಮಹಿಮೆಯನ್ನು ವಿವರಿಸುವ ಮೊದಲು ಅದರ ಆಂತರಿಕ ತತ್ವವನ್ನು ಅತ್ಯಂತ ಸುಂದರವಾಗಿ ಸ್ಥಾಪಿಸುತ್ತಾರೆ. ತೀರ್ಥವು ಭೌತಿಕ ಸ್ಥಳವಲ್ಲ, ಅದು ಆತ್ಮವನ್ನು ಪರಮಾತ್ಮನೊಂದಿಗೆ ಸಂಪರ್ಕಿಸುವ ಪವಿತ್ರ ಸೇತುವೆಯಾಗಿದೆ ಎಂಬ ಸತ್ಯವನ್ನು ಸ್ಪಷ್ಟಪಡಿಸುತ್ತಾರೆ. ಇದರ ನಂತರ ಅವರು ತೀರ್ಥ ಫಲವನ್ನು ಪಡೆಯಲು ಮನುಷ್ಯನಲ್ಲಿ ಇರಬೇಕಾದ ಅರ್ಹತೆಗಳು, ಇಂದ್ರಿಯ ನಿಗ್ರಹ, ಮನಃಶುದ್ಧಿ, ದಾನ, ಸತ್ಯ, ವಿನಯ, ತಪಸ್ಸು ಮತ್ತು ಸದಾಚಾರದ ಮಹತ್ವವನ್ನು ಕ್ರಮವಾಗಿ ವಿವರಿಸಲು ಆರಂಭಿಸುತ್ತಾರೆ. ತೀರ್ಥದ ನಿಜವಾದ ಅರ್ಥವನ್ನು ವಿವರಿಸಿದ ನಂತರ ಮಹರ್ಷಿ ವಸಿಷ್ಠರು ದಿಲೀಪ ಮಹಾರಾಜರಿಗೆ ತೀರ್ಥಯಾತ್ರೆಯ ಫಲವನ್ನು ಪಡೆಯಲು ಮನುಷ್ಯನಲ್ಲಿ ಇರಬೇಕಾದ ಆಂತರಿಕ ಅರ್ಹತೆಗಳ ಕುರಿತು ಅತ್ಯಂತ ಆಳವಾದ ಉಪದೇಶವನ್ನು ನೀಡುತ್ತಾರೆ. ಈ ಉಪದೇಶವು ಈ ಅಧ್ಯಾಯದ ಅತ್ಯಂತ ಪ್ರಮುಖ ಭಾಗವಾಗಿದೆ, ಏಕೆಂದರೆ ಇಲ್ಲಿ ವಸಿಷ್ಠರು ಕೇವಲ ತೀರ್ಥಗಳ ಮಹಿಮೆಯನ್ನು ವರ್ಣಿಸುವುದಿಲ್ಲ, ತೀರ್ಥವು ಯಾರಿಗೆ ಫಲ ನೀಡುತ್ತದೆ, ಯಾರಿಗೆ ಫಲ ನೀಡುವುದಿಲ್ಲ ಎಂಬ ಧರ್ಮರಹಸ್ಯವನ್ನು ಬಹಳ ಸ್ಪಷ್ಟವಾಗಿ ವಿವರಿಸುತ್ತಾರೆ. ಅನೇಕ ಜನರು ಪವಿತ್ರ ಕ್ಷೇತ್ರಗಳಿಗೆ ಭೇಟಿ ನೀಡುತ್ತಾರೆ, ಸಾವಿರಾರು ಕಿಲೋಮೀಟರ್ ಪ್ರಯಾಣ ಮಾಡುತ್ತಾರೆ, ನದಿಗಳಲ್ಲಿ ಸ್ನಾನ ಮಾಡುತ್ತಾರೆ, ದೇವಾಲಯಗಳಲ್ಲಿ ಪೂಜೆ ಸಲ್ಲಿಸುತ್ತಾರೆ, ದೀಪ ಹಚ್ಚುತ್ತಾರೆ, ಪ್ರದಕ್ಷಿಣೆ ಮಾಡುತ್ತಾರೆ. ಆದರೆ ಎಲ್ಲರಿಗೂ ಒಂದೇ ರೀತಿಯ ಫಲ ದೊರೆಯುವುದಿಲ್ಲ. ಏಕೆ? ಇದೇ ಪ್ರಶ್ನೆಗೆ ವಸಿಷ್ಠರು ಉತ್ತರಿಸುತ್ತಾರೆ. ಅವರು ಹೇಳುತ್ತಾರೆ, ತೀರ್ಥವು ಎಂದಿಗೂ ಹೊರಗಿನ ಆಚರಣೆಯನ್ನು ಮಾತ್ರ ನೋಡುವುದಿಲ್ಲ, ಅದು ಮನುಷ್ಯನ ಹೃದಯವನ್ನು ನೋಡುತ್ತದೆ. ದೇವರು ಹೊರಗಿನ ವೈಭವವನ್ನು ಅಲ್ಲ, ಒಳಗಿನ ಭಾವವನ್ನು ಸ್ವೀಕರಿಸುತ್ತಾನೆ. ಆದ್ದರಿಂದ ತೀರ್ಥಯಾತ್ರೆಯ ಯಶಸ್ಸು ಪ್ರಯಾಣದ ದೂರದಲ್ಲಲ್ಲ, ಮನಸ್ಸಿನ ಶುದ್ಧತೆಯಲ್ಲಿದೆ, ಭಕ್ತಿಯ ಆಳದಲ್ಲಿದೆ, ಧರ್ಮನಿಷ್ಠೆಯ ದೃಢತೆಯಲ್ಲಿದೆ. ಈ ಕಾರಣದಿಂದ ವಸಿಷ್ಠರು ಮೊದಲನೆಯದಾಗಿ ಇಂದ್ರಿಯ ನಿಗ್ರಹದ ಮಹತ್ವವನ್ನು ವಿವರಿಸುತ್ತಾರೆ. ಅವರು ಹೇಳುತ್ತಾರೆ, ತನ್ನ ಕೈ, ಕಾಲು, ಕಣ್ಣು, ಕಿವಿ, ನಾಲಿಗೆ, ಮನಸ್ಸು ಮತ್ತು ಬುದ್ಧಿಯನ್ನು ಧರ್ಮ ಮಾರ್ಗದಲ್ಲಿ ನಡೆಸುವವನಿಗೆ ಮಾತ್ರ ತೀರ್ಥದ ಸಂಪೂರ್ಣ ಫಲ ದೊರೆಯುತ್ತದೆ. ಈ ಮಾತು ಬಹಳ ಆಳವಾದ ಅರ್ಥವನ್ನು ಹೊಂದಿದೆ. ಕೈಗಳು ದೇವರ ಪೂಜೆಯನ್ನು ಮಾಡುವುದರ ಜೊತೆಗೆ ದಾನ ಮಾಡಬೇಕು, ಹಸಿದವನಿಗೆ ಅನ್ನ ನೀಡಬೇಕು, ಬಡವನ ಕಣ್ಣೀರನ್ನು ಒರೆಸಬೇಕು, ಅನ್ಯಾಯದ ಕೆಲಸಗಳಲ್ಲಿ ತೊಡಗಬಾರದು. ಕಾಲುಗಳು ತೀರ್ಥಗಳಿಗೆ ಹೋಗುವುದರ ಜೊತೆಗೆ ಅಧರ್ಮದ ಸ್ಥಳಗಳಿಗೆ ಹೋಗಬಾರದು. ಅವು ಸದಾ ಸತ್ಸಂಗ, ದೇವಾಲಯ, ಗುರು ಸೇವೆ ಮತ್ತು ಧರ್ಮ ಕಾರ್ಯಗಳ ಕಡೆಗೆ ನಡೆಯಬೇಕು. ಕಣ್ಣುಗಳು ದೇವರ ದರ್ಶನ ಮಾಡುವುದರ ಜೊತೆಗೆ ಇತರರಲ್ಲಿರುವ ಒಳ್ಳೆಯ ಗುಣಗಳನ್ನು ನೋಡಬೇಕು. ಅಸೂಯೆ, ದ್ವೇಷ ಮತ್ತು ಕಾಮದ ದೃಷ್ಟಿಯಿಂದ ನೋಡಬಾರದು. ಕಿವಿಗಳು ಭಗವನ್ನಾಮ, ವೇದ, ಪುರಾಣ, ಸತ್ಸಂಗ ಮತ್ತು ಸತ್ಯವನ್ನು ಕೇಳಬೇಕು. ಅಪವಾದ, ಸುಳ್ಳು, ನಿಂದೆ ಮತ್ತು ದುಷ್ಟವಚನಗಳನ್ನು ಕೇಳುವುದರಲ್ಲಿ ಆಸಕ್ತಿ ಇರಬಾರದು. ನಾಲಿಗೆ ದೇವರ ನಾಮವನ್ನು ಜಪಿಸಬೇಕು, ಸತ್ಯವನ್ನೇ ಮಾತನಾಡಬೇಕು,
ಕಟುವಾದ ಮಾತುಗಳಿಂದ ಇತರರ ಮನಸ್ಸನ್ನು ನೋಯಿಸಬಾರದು. ಮನಸ್ಸು ಸದಾ ದೇವರ ಸ್ಮರಣೆಯಲ್ಲಿ ಸ್ಥಿರವಾಗಿರಬೇಕು. ಬುದ್ಧಿಯು ಧರ್ಮ ಮತ್ತು ಅಧರ್ಮವನ್ನು ಸರಿಯಾಗಿ ಗುರುತಿಸುವ ಶಕ್ತಿಯನ್ನು ಹೊಂದಿರಬೇಕು. ಈ ರೀತಿ ಪ್ರತಿಯೊಂದು ಇಂದ್ರಿಯವೂ ದೇವರ ಸೇವೆಗೆ ಸಮರ್ಪಿತವಾದಾಗ ಮನುಷ್ಯನ ಸಂಪೂರ್ಣ ಜೀವನವೇ ಒಂದು ಮಹಾಯಜ್ಞವಾಗುತ್ತದೆ. ಆಗ ಅವನು ಎಲ್ಲಿದ್ದರೂ ತೀರ್ಥದ ವಾತಾವರಣವೇ ನಿರ್ಮಾಣವಾಗುತ್ತದೆ. ವಸಿಷ್ಠರು ನಂತರ ಮನಸ್ಸಿನ ಶುದ್ಧತೆಯ ಕುರಿತು ವಿಶದವಾಗಿ ವಿವರಿಸುತ್ತಾರೆ. ಅವರು ಹೇಳುತ್ತಾರೆ, ಮನಸ್ಸು ಶುದ್ಧವಾಗಿರದಿದ್ದರೆ ಯಾವ ತೀರ್ಥವೂ ಮನುಷ್ಯನನ್ನು ಸಂಪೂರ್ಣವಾಗಿ ಪವಿತ್ರಗೊಳಿಸಲು ಸಾಧ್ಯವಿಲ್ಲ. ಈ ಮಾತು ಪದ್ಮ ಮಹಾಪುರಾಣದ ಅತ್ಯಂತ ಗಂಭೀರ ತತ್ವಗಳಲ್ಲಿ ಒಂದಾಗಿದೆ. ಮನುಷ್ಯನು ಹೊರಗೆ ಎಷ್ಟೇ ಶುಚಿಯಾಗಿದ್ದರೂ ಒಳಗೆ ಲೋಭ, ಕ್ರೋಧ, ಅಹಂಕಾರ, ದ್ವೇಷ, ಅಸೂಯೆ, ಮೋಸ ಮತ್ತು ಸ್ವಾರ್ಥ ತುಂಬಿಕೊಂಡಿದ್ದರೆ ಅವನ ಆತ್ಮಕ್ಕೆ ಶಾಂತಿ ದೊರೆಯುವುದಿಲ್ಲ. ನದಿಯಲ್ಲಿ ಸ್ನಾನ ಮಾಡಿದರೆ ದೇಹದ ಮೇಲಿರುವ ಧೂಳು ಹೋಗಬಹುದು, ಆದರೆ ಮನಸ್ಸಿನ ಮಲಿನತೆಯನ್ನು ತೊಳೆದು ಹಾಕುವುದು ಸತ್ಯ, ದಯೆ, ಕ್ಷಮೆ, ಭಕ್ತಿ ಮತ್ತು ಆತ್ಮಚಿಂತನೆಯಿಂದ ಮಾತ್ರ ಸಾಧ್ಯ. ಆದ್ದರಿಂದ ವಸಿಷ್ಠರು ತೀರ್ಥಯಾತ್ರೆಯನ್ನು ಮನಸ್ಸಿನ ಶುದ್ಧೀಕರಣದ ಮಹಾಸಾಧನೆಯೆಂದು ವರ್ಣಿಸುತ್ತಾರೆ. ಒಬ್ಬ ಭಕ್ತನು ತೀರ್ಥಕ್ಕೆ ಹೋದಾಗ ತನ್ನ ಪಾಪಗಳನ್ನು ನೆನೆದು ಪಶ್ಚಾತ್ತಾಪ ಪಡಬೇಕು. ತಾನು ಮಾಡಿದ ತಪ್ಪುಗಳನ್ನು ಒಪ್ಪಿಕೊಳ್ಳಬೇಕು. ಮತ್ತೆ ಅಂತಹ ತಪ್ಪುಗಳನ್ನು ಮಾಡಬಾರದೆಂದು ಸಂಕಲ್ಪ ಮಾಡಬೇಕು. ದೇವರ ಕೃಪೆಯನ್ನು ಬೇಡಬೇಕು. ಆಗ ಅವನ ಹೃದಯ ಕ್ರಮೇಣ ನಿರ್ಮಲವಾಗುತ್ತದೆ. ಇದೇ ತೀರ್ಥದ ನಿಜವಾದ ಫಲವಾಗಿದೆ. ಇದರ ನಂತರ ವಸಿಷ್ಠರು ದಾನದ ಮಹತ್ವವನ್ನು ವಿವರಿಸುತ್ತಾರೆ. ಅವರು ದಾನವನ್ನು ತೀರ್ಥಯಾತ್ರೆಯ ಅವಿಭಾಜ್ಯ ಅಂಗವೆಂದು ಹೇಳುತ್ತಾರೆ, ಏಕೆಂದರೆ ದಾನವು ಮನುಷ್ಯನ ಲೋಭವನ್ನು ಕಡಿಮೆ ಮಾಡುತ್ತದೆ. ತನ್ನ ಬಳಿ ಇರುವುದನ್ನು ಇನ್ನೊಬ್ಬರೊಂದಿಗೆ ಹಂಚಿಕೊಳ್ಳುವ ಮನಸ್ಸು ಬಂದಾಗ ಅಹಂಕಾರ ಕರಗುತ್ತದೆ, ಕರುಣೆ ಬೆಳೆಯುತ್ತದೆ, ಸಮಾಜದಲ್ಲಿ ಸಮತೋಲನ ಉಂಟಾಗುತ್ತದೆ. ವಸಿಷ್ಠರು ದಾನ ಎಂದರೆ ಕೇವಲ ಚಿನ್ನ ಅಥವಾ ಧನವನ್ನು ಕೊಡುವುದಲ್ಲ ಎಂದು ಸ್ಪಷ್ಟಪಡಿಸುತ್ತಾರೆ. ಅನ್ನದಾನವು ಅತ್ಯುನ್ನತ ದಾನವಾಗಿದೆ. ಹಸಿದವನ ಹೊಟ್ಟೆ ತುಂಬಿಸುವುದು ದೇವರನ್ನು ತೃಪ್ತಿಪಡಿಸುವುದಕ್ಕೆ ಸಮಾನವಾಗಿದೆ. ವಿದ್ಯಾದಾನವು ಜ್ಞಾನವನ್ನು ಹರಡುವ ದಾನವಾಗಿದೆ. ಜ್ಞಾನದಾನವು ಅಜ್ಞಾನವನ್ನು ದೂರ ಮಾಡುತ್ತದೆ. ಅಭಯದಾನವು ಭಯದಲ್ಲಿರುವವನಿಗೆ ಧೈರ್ಯ ನೀಡುತ್ತದೆ. ಔಷಧದಾನವು ರೋಗಿಯ ಪ್ರಾಣವನ್ನು ಉಳಿಸುತ್ತದೆ. ಸೇವಾದಾನವು ದೇವರ ಆರಾಧನೆಯ ಮತ್ತೊಂದು ರೂಪವಾಗಿದೆ. ಪ್ರೀತಿಯಿಂದ ಮಾತನಾಡುವುದು ಕೂಡ ಒಂದು ದಾನವಾಗಿದೆ. ಕ್ಷಮಿಸುವುದು ಕೂಡ ಒಂದು ದಾನವಾಗಿದೆ. ಇತರರ ದುಃಖವನ್ನು ಹಂಚಿಕೊಳ್ಳುವುದು ಕೂಡ ದಾನವೇ ಆಗಿದೆ. ಹೀಗಾಗಿ ದಾನವು ಕೇವಲ ವಸ್ತುವಿನ ರೂಪದಲ್ಲಿರಬೇಕೆಂದಿಲ್ಲ, ಅದು ಹೃದಯದ ವಿಶಾಲತೆಯ ರೂಪದಲ್ಲಿರಬೇಕು ಎಂದು ವಸಿಷ್ಠರು ಬೋಧಿಸುತ್ತಾರೆ. ದಾನ ಮಾಡುವಾಗ ಅಹಂಕಾರ ಇರಬಾರದು. ನಾನು ಕೊಟ್ಟೆ ಎಂಬ ಭಾವನೆ ಇರಬಾರದು. ದೇವರು ನನ್ನ ಮೂಲಕ ಕೊಟ್ಟನು ಎಂಬ ವಿನಯ ಇರಬೇಕು. ಆಗ ದಾನವು ಪುಣ್ಯವಾಗಿ ಪರಿವರ್ತನೆಗೊಳ್ಳುತ್ತದೆ. ನಂತರ ವಸಿಷ್ಠರು ನಿಯಮ ಪಾಲನೆಯ ಮಹತ್ವವನ್ನು ವಿವರಿಸುತ್ತಾರೆ. ತೀರ್ಥಯಾತ್ರೆಯ ಸಮಯದಲ್ಲಿ ಆಹಾರದಲ್ಲಿ ಸಂಯಮ ಇರಬೇಕು. ಅತಿಯಾದ ಭೋಗವಿಲಾಸದಿಂದ ದೂರವಿರಬೇಕು. ಉಪವಾಸ, ಜಪ, ಧ್ಯಾನ, ಮೌನ, ಪ್ರಾರ್ಥನೆ ಮತ್ತು ದೇವರ ಸ್ಮರಣೆ ಇವು ಯಾತ್ರೆಯ ಅವಿಭಾಜ್ಯ ಭಾಗವಾಗಬೇಕು. ಏಕೆಂದರೆ ತೀರ್ಥಯಾತ್ರೆ ದೇಹವನ್ನು ಸುಖಪಡಿಸಲು ಅಲ್ಲ, ಆತ್ಮವನ್ನು ಶುದ್ಧಗೊಳಿಸಲು. ಈ ಕಾರಣದಿಂದ ಪುರಾತನ ಕಾಲದಲ್ಲಿ ಮಹರ್ಷಿಗಳು ತೀರ್ಥಯಾತ್ರೆಯ ಸಮಯದಲ್ಲಿ ನೆಲದ ಮೇಲೆ ಮಲಗುತ್ತಿದ್ದರು, ಸರಳ ಆಹಾರವನ್ನು ಸೇವಿಸುತ್ತಿದ್ದರು, ಹೆಚ್ಚು ಮಾತನಾಡುತ್ತಿರಲಿಲ್ಲ, ದೇವರ ನಾಮವನ್ನು ನಿರಂತರವಾಗಿ ಜಪಿಸುತ್ತಿದ್ದರು. ಈ ಎಲ್ಲ ಆಚರಣೆಗಳ ಉದ್ದೇಶ ಮನಸ್ಸನ್ನು ಹೊರಗಿನ ವಿಷಯಗಳಿಂದ ಒಳಗಿನ ಆತ್ಮದ ಕಡೆಗೆ ತಿರುಗಿಸುವುದಾಗಿತ್ತು. ವಸಿಷ್ಠರು ಮತ್ತೊಂದು ಅದ್ಭುತ ಗುಣವನ್ನು ವಿವರಿಸುತ್ತಾರೆ. ಅದು ಸಮದೃಷ್ಟಿ.
ಅವರು ಹೇಳುತ್ತಾರೆ, ತೀರ್ಥಯಾತ್ರೆಯ ಫಲವನ್ನು ಸಂಪೂರ್ಣವಾಗಿ ಪಡೆಯಬೇಕಾದರೆ ಮನುಷ್ಯನು ಎಲ್ಲಾ ಜೀವಿಗಳನ್ನು ತನ್ನಂತೆಯೇ ಕಾಣಬೇಕು. ಯಾವುದೇ ಜೀವಿಗೆ ಹಿಂಸೆ ಕೊಡಬಾರದು. ಯಾವುದೇ ಮನುಷ್ಯನನ್ನು ತಿರಸ್ಕರಿಸಬಾರದು. ಬಡವನಾಗಲಿ, ಶ್ರೀಮಂತನಾಗಲಿ, ಬ್ರಾಹ್ಮಣನಾಗಲಿ, ಸಾಮಾನ್ಯನಾಗಲಿ ಎಲ್ಲರಲ್ಲಿಯೂ ದೇವರ ಅಂಶವನ್ನು ಕಾಣಬೇಕು. ಇದೇ ಸಮದೃಷ್ಟಿ. ದೇವರು ಎಲ್ಲರ ಹೃದಯದಲ್ಲಿಯೂ ಇದ್ದಾನೆ ಎಂಬ ಭಾವನೆ ಬೆಳೆದಾಗ ಅಹಂಕಾರ ಸ್ವತಃ ಕರಗುತ್ತದೆ. ಆಗ ಮನುಷ್ಯನು ಯಾರನ್ನೂ ದ್ವೇಷಿಸುವುದಿಲ್ಲ, ಯಾರ ಮೇಲೂ ಅಸೂಯೆ ಪಡುವುದಿಲ್ಲ, ಎಲ್ಲರಿಗೂ ಮಂಗಳವನ್ನು ಬಯಸುತ್ತಾನೆ. ಇದೇ ತೀರ್ಥಯಾತ್ರೆಯ ನಿಜವಾದ ಫಲವಾಗಿದೆ. ವಸಿಷ್ಠರು ನಂತರ ಸತ್ಯನಿಷ್ಠೆಯ ಮಹತ್ವವನ್ನು ಬೋಧಿಸುತ್ತಾರೆ. ಸುಳ್ಳು ಮಾತನಾಡುವವನು, ಮೋಸ ಮಾಡುವವನು, ಅನ್ಯಾಯದಿಂದ ಸಂಪಾದಿಸುವವನು ತೀರ್ಥಯಾತ್ರೆಗೆ ಹೋದರೂ ಅವನಿಗೆ ಸಂಪೂರ್ಣ ಫಲ ದೊರೆಯುವುದಿಲ್ಲ. ಸತ್ಯವೇ ಧರ್ಮದ ಅಡಿಪಾಯವಾಗಿದೆ. ಸತ್ಯವಿಲ್ಲದೆ ಯಾವುದೇ ಪೂಜೆ, ಯಾವುದೇ ಜಪ, ಯಾವುದೇ ತಪಸ್ಸು ಫಲಿಸುವುದಿಲ್ಲ. ಸತ್ಯವನ್ನು ಪಾಲಿಸುವವನು ದೇವರಿಗೆ ಅತ್ಯಂತ ಪ್ರಿಯನಾಗುತ್ತಾನೆ, ಏಕೆಂದರೆ ದೇವರ ಸ್ವರೂಪವೇ ಸತ್ಯವಾಗಿದೆ. ಆದ್ದರಿಂದ ಸತ್ಯವನ್ನು ಅನುಸರಿಸುವ ಜೀವನವೇ ದೇವರ ಮಾರ್ಗದಲ್ಲಿ ನಡೆಯುವ ಜೀವನವಾಗಿದೆ. ಇದರೊಂದಿಗೆ ವಸಿಷ್ಠರು ವಿನಯದ ಮಹತ್ವವನ್ನು ವಿವರಿಸುತ್ತಾರೆ. ತೀರ್ಥಯಾತ್ರೆಯಿಂದ ಅಹಂಕಾರ ಹೆಚ್ಚಬಾರದು. ನಾನು ಇಷ್ಟು ತೀರ್ಥಗಳನ್ನು ನೋಡಿದ್ದೇನೆ, ನಾನು ಇಷ್ಟು ಯಾತ್ರೆಗಳನ್ನು ಮಾಡಿದ್ದೇನೆ, ನಾನು ಇಷ್ಟು ದಾನ ಮಾಡಿದ್ದೇನೆ ಎಂಬ ಭಾವನೆ ಬಂದರೆ ಯಾತ್ರೆಯ ಫಲ ಕ್ಷೀಣಿಸುತ್ತದೆ. ನಿಜವಾದ ಭಕ್ತನು ತಾನು ಏನನ್ನೂ ಮಾಡಿಲ್ಲ, ಎಲ್ಲವೂ ದೇವರ ಕೃಪೆಯಿಂದಲೇ ಸಾಧ್ಯವಾಯಿತು ಎಂದು ಭಾವಿಸುತ್ತಾನೆ. ಇದೇ ವಿನಯ. ಈ ವಿನಯವೇ ಭಕ್ತಿಯ ಅಲಂಕಾರವಾಗಿದೆ. ವಸಿಷ್ಠರು ಕೊನೆಗೆ ಈ ಭಾಗದ ಉಪದೇಶವನ್ನು ಒಂದು ಮಹತ್ತರವಾದ ತತ್ವದೊಂದಿಗೆ ಮುಗಿಸುತ್ತಾರೆ. ಅವರು ಹೇಳುತ್ತಾರೆ, ರಾಜನೇ, ತೀರ್ಥವು ಮನುಷ್ಯನನ್ನು ಬದಲಾಯಿಸಬೇಕು. ಯಾತ್ರೆಯಿಂದ ಹಿಂದಿರುಗಿದ ನಂತರ ಅವನ ಜೀವನವು ಮೊದಲಿನಂತೆಯೇ ಇದ್ದರೆ ಅವನು ಕೇವಲ ಸ್ಥಳವನ್ನು ನೋಡಿದ್ದಾನೆ, ತೀರ್ಥವನ್ನು ಅನುಭವಿಸಿಲ್ಲ. ಆದರೆ ಅವನ ಮನಸ್ಸು ಹೆಚ್ಚು ಶುದ್ಧವಾದರೆ, ಮಾತು ಹೆಚ್ಚು ಮಧುರವಾದರೆ, ದಾನಶೀಲತೆ ಹೆಚ್ಚಾದರೆ, ಭಕ್ತಿ ಗಾಢವಾದರೆ, ಅಹಂಕಾರ ಕಡಿಮೆಯಾದರೆ, ದೇವರ ಮೇಲಿನ ಪ್ರೀತಿ ಹೆಚ್ಚಾದರೆ, ಆಗ ಅವನು ತೀರ್ಥದ ನಿಜವಾದ ಫಲವನ್ನು ಪಡೆದಿದ್ದಾನೆ ಎಂದು ತಿಳಿಯಬೇಕು. ಈ ರೀತಿ ಮಹರ್ಷಿ ವಸಿಷ್ಠರು ದಿಲೀಪ ಮಹಾರಾಜರಿಗೆ ತೀರ್ಥಯಾತ್ರೆಯ ಬಾಹ್ಯ ಆಚರಣೆಗಳಿಗಿಂತಲೂ ಆಂತರಿಕ ಪರಿವರ್ತನೆಯೇ ಮುಖ್ಯವೆಂದು ಅತ್ಯಂತ ವಿಶದವಾಗಿ ಬೋಧಿಸುತ್ತಾರೆ. ಈ ಉಪದೇಶವು ಕೇವಲ ಆ ಕಾಲಕ್ಕೆ ಮಾತ್ರವಲ್ಲ, ಇಂದಿನ ಕಾಲದ ಪ್ರತಿಯೊಬ್ಬ ಭಕ್ತನಿಗೂ ಸಮಾನವಾಗಿ ಅನ್ವಯಿಸುತ್ತದೆ. ತೀರ್ಥಕ್ಕೆ ಹೋಗುವ ಮೊದಲು ಮನಸ್ಸನ್ನು ಶುದ್ಧಗೊಳಿಸುವುದು, ಯಾತ್ರೆಯ ಸಮಯದಲ್ಲಿ ಸದಾಚಾರವನ್ನು ಪಾಲಿಸುವುದು ಮತ್ತು ಯಾತ್ರೆಯ ನಂತರ ಧರ್ಮಮಯ ಜೀವನವನ್ನು ನಡೆಸುವುದು, ಇವೇ ತೀರ್ಥಯಾತ್ರೆಯ ನಿಜವಾದ ಲಕ್ಷಣಗಳೆಂದು ಈ ಅಧ್ಯಾಯವು ಅತ್ಯಂತ ಸ್ಪಷ್ಟವಾಗಿ ಸಾರುತ್ತದೆ. ಇದರ ನಂತರ ಮಹರ್ಷಿ ವಸಿಷ್ಠರು ಯಜ್ಞಗಳ ಮಹತ್ವವನ್ನು ವಿವರಿಸಿ, ಅಪಾರ ಸಂಪತ್ತಿನಿಂದ ನಡೆಯುವ ಮಹಾಯಜ್ಞಗಳಿಗಿಂತಲೂ ಭಕ್ತಿಯಿಂದ ಮಾಡಿದ ತೀರ್ಥಯಾತ್ರೆಯು ಹೇಗೆ ಶ್ರೇಷ್ಠವಾದ ಫಲವನ್ನು ನೀಡುತ್ತದೆ ಎಂಬ ಅತ್ಯಂತ ಆಶ್ಚರ್ಯಕರವಾದ ಧರ್ಮರಹಸ್ಯವನ್ನು ದಿಲೀಪ ಮಹಾರಾಜರಿಗೆ ವಿವರಿಸಲು ಆರಂಭಿಸುತ್ತಾರೆ. ಯಜ್ಞಗಳಿಗೆ ಅಗತ್ಯವಾದ ಆಂತರಿಕ ಶುದ್ಧತೆ, ಇಂದ್ರಿಯ ನಿಗ್ರಹ, ಸತ್ಯನಿಷ್ಠೆ, ದಾನಶೀಲತೆ ಹಾಗೂ ವಿನಯದ ಮಹತ್ವವನ್ನು ವಿವರಿಸಿದ ನಂತರ ಮಹರ್ಷಿ ವಸಿಷ್ಠರು ದಿಲೀಪ ಮಹಾರಾಜರಿಗೆ ಧರ್ಮಶಾಸ್ತ್ರದಲ್ಲಿರುವ ಮತ್ತೊಂದು ಅತ್ಯಂತ ಗಂಭೀರವಾದ ತತ್ವವನ್ನು ತಿಳಿಸುತ್ತಾರೆ. ಅದು ಯಜ್ಞಗಳ ಮಹಿಮೆ ಮತ್ತು ತೀರ್ಥಯಾತ್ರೆಯ ಮಹಿಮೆಯ ನಡುವಿನ ಸಂಬಂಧವಾಗಿದೆ. ವೇದಗಳಲ್ಲಿ ಅನೇಕ ವಿಧದ ಯಜ್ಞಗಳನ್ನು ಅತ್ಯಂತ ಶ್ರೇಷ್ಠ ಧರ್ಮಕಾರ್ಯಗಳೆಂದು ಕೊಂಡಾಡಲಾಗಿದೆ. ಅಶ್ವಮೇಧ, ರಾಜಸೂಯ, ವಾಜಪೇಯ, ಅಗ್ನಿಷ್ಟೋಮ, ಸೋಮಯಾಗ ಹಾಗೂ ಅನೇಕ ಮಹಾಯಜ್ಞಗಳು ದೇವತೆಗಳನ್ನು ತೃಪ್ತಿಪಡಿಸಿ
ಲೋಕಕ್ಷೇಮವನ್ನು ಉಂಟುಮಾಡಿ ಯಜಮಾನನಿಗೆ ಅಪಾರ ಪುಣ್ಯವನ್ನು ನೀಡುತ್ತವೆ ಎಂದು ಶಾಸ್ತ್ರಗಳು ವಿವರಿಸುತ್ತವೆ. ಯಜ್ಞವೆಂದರೆ ಕೇವಲ ಅಗ್ನಿಯಲ್ಲಿ ಹವಿಸ್ಸನ್ನು ಅರ್ಪಿಸುವ ಆಚರಣೆಯಲ್ಲ. ಅದು ತ್ಯಾಗ, ಸಮರ್ಪಣೆ, ನಿಯಮ, ಶುದ್ಧತೆ ಮತ್ತು ದೇವರ ಮೇಲಿನ ಸಂಪೂರ್ಣ ಭಕ್ತಿಯ ಸಂಕೇತವಾಗಿದೆ. ಯಜ್ಞದಲ್ಲಿ ಅಗ್ನಿಯು ದೇವತೆಗಳಿಗೆ ಹವಿಸ್ಸನ್ನು ತಲುಪಿಸುವ ದೈವಿಕ ಮಾಧ್ಯಮವಾಗಿದೆ. ಆದ್ದರಿಂದ ಯಜ್ಞವು ದೇವರು ಮತ್ತು ಮನುಷ್ಯನ ನಡುವಿನ ಪವಿತ್ರ ಸೇತುವೆಯಾಗಿದೆ. ಆದರೆ ಮಹರ್ಷಿ ವಸಿಷ್ಠರು ಇಲ್ಲಿ ಒಂದು ಅತ್ಯಂತ ಮಹತ್ವದ ವಿಷಯವನ್ನು ದಿಲೀಪನ ಗಮನಕ್ಕೆ ತರುತ್ತಾರೆ. ಯಜ್ಞವು ಮಹತ್ತರವಾದ ಧರ್ಮಕಾರ್ಯವಾದರೂ ಅದನ್ನು ನೆರವೇರಿಸುವುದು ಎಲ್ಲರಿಗೂ ಸಾಧ್ಯವಾಗುವುದಿಲ್ಲ. ಒಂದು ಮಹಾಯಜ್ಞವನ್ನು ವಿಧಿಪೂರ್ವಕವಾಗಿ ನೆರವೇರಿಸಲು ಅಪಾರ ಧನ, ವಿಶಾಲವಾದ ಯಜ್ಞಶಾಲೆ, ಅನೇಕ ವೇದ ಪಾರಂಗತ ಋತ್ವಿಜರು, ಗೋವುಗಳು, ಚಿನ್ನ, ಧಾನ್ಯ, ತುಪ್ಪ, ಸಮಿಧೆಗಳು, ಯಜ್ಞಪಾತ್ರೆಗಳು, ಅನೇಕ ದಿನಗಳ ಸಿದ್ಧತೆ ಹಾಗೂ ಅಪಾರ ವ್ಯವಸ್ಥೆಗಳು ಅಗತ್ಯವಾಗುತ್ತವೆ. ಇವುಗಳ ಕೊರತೆಯಿದ್ದರೆ ಯಜ್ಞವನ್ನು ಶಾಸ್ತ್ರೋಕ್ತವಾಗಿ ನೆರವೇರಿಸಲು ಸಾಧ್ಯವಾಗುವುದಿಲ್ಲ. ಆದ್ದರಿಂದ ಇಂತಹ ಯಜ್ಞಗಳನ್ನು ಸಾಮಾನ್ಯವಾಗಿ ಮಹಾರಾಜರು, ಚಕ್ರವರ್ತಿಗಳು ಅಥವಾ ಅಪಾರ ಐಶ್ವರ್ಯವನ್ನು ಹೊಂದಿದ ಧನಿಕರು ಮಾತ್ರ ಮಾಡಬಲ್ಲರು. ಸಾಮಾನ್ಯ ಗೃಹಸ್ಥನಿಗೆ, ಬಡವನಿಗೆ, ಕಾಡಿನಲ್ಲಿ ವಾಸಿಸುವ ಸಾಧುವಿಗೆ ಅಥವಾ ಸರಳ ಜೀವನವನ್ನು ನಡೆಸುವ ಭಕ್ತನಿಗೆ ಇಂತಹ ಮಹಾಯಜ್ಞಗಳನ್ನು ನಡೆಸುವುದು ಸಾಧ್ಯವಿಲ್ಲ. ಆದರೆ ದೇವರ ಕೃಪೆ ಮತ್ತು ಮೋಕ್ಷ ಮಾರ್ಗವು ಕೇವಲ ಶ್ರೀಮಂತರಿಗಷ್ಟೇ ಸೀಮಿತವಾಗಿರಲು ಸಾಧ್ಯವಿಲ್ಲ. ಧರ್ಮವು ಎಲ್ಲರಿಗೂ ಸಮಾನವಾಗಿ ಲಭ್ಯವಾಗಬೇಕು. ಇದೇ ಕಾರಣದಿಂದ ಪರಮಾತ್ಮನು ತೀರ್ಥಯಾತ್ರೆ ಎಂಬ ಅತ್ಯಂತ ಸುಲಭವಾದ ಧರ್ಮ ಮಾರ್ಗವನ್ನು ಲೋಕಕ್ಕೆ ಅನುಗ್ರಹಿಸಿದ್ದಾನೆ ಎಂದು ವಸಿಷ್ಠರು ವಿವರಿಸುತ್ತಾರೆ. ಅವರು ಹೇಳುತ್ತಾರೆ, ರಾಜನೇ, ಭಕ್ತಿಯಿಂದ ಮಾಡಿದ ತೀರ್ಥ ಸೇವೆ ಅನೇಕ ಯಜ್ಞಗಳಿಗೆ ಸಮಾನವಾದ ಪುಣ್ಯವನ್ನು ನೀಡುತ್ತದೆ. ಈ ಮಾತು ಕೇವಲ ಬಡವರನ್ನು ಸಮಾಧಾನಪಡಿಸುವ ಮಾತಲ್ಲ. ಇದು ಧರ್ಮದ ಮೂಲತತ್ವವನ್ನು ಸಾರುವ ಮಹಾನ್ ಉಪದೇಶವಾಗಿದೆ. ದೇವರು ಧನವನ್ನು ನೋಡುವುದಿಲ್ಲ, ಭಕ್ತಿಯನ್ನು ನೋಡುತ್ತಾನೆ. ಐಶ್ವರ್ಯವನ್ನು ನೋಡುವುದಿಲ್ಲ, ಹೃದಯದ ಶುದ್ಧತೆಯನ್ನು ನೋಡುತ್ತಾನೆ. ಒಬ್ಬ ರಾಜನು 1000 ಗೋವುಗಳನ್ನು ದಾನ ಮಾಡಿದರೂ ಅಹಂಕಾರದಿಂದ ಮಾಡಿದರೆ ಅದರ ಫಲ ಸೀಮಿತವಾಗಿರುತ್ತದೆ. ಪುಷ್ಕರ ಕ್ಷೇತ್ರದ ಮಹಿಮೆಯನ್ನು ವರ್ಣಿಸಲು ಆರಂಭಿಸಿದ ಮಹರ್ಷಿ ವಸಿಷ್ಠರ ಮಾತುಗಳಲ್ಲಿ ಭಕ್ತಿ, ಆಶ್ಚರ್ಯ, ಗೌರವ ಮತ್ತು ದಿವ್ಯ ಅನುಭವಗಳು ಒಂದಾಗಿ ಬೆರೆತಿರುವುದನ್ನು ಕಾಣಬಹುದು. ಅವರು ದಿಲೀಪ ಮಹಾರಾಜರಿಗೆ, ರಾಜನೇ, ಭೂಲೋಕದಲ್ಲಿ ಅನೇಕ ತೀರ್ಥಗಳಿವೆ, ಅನೇಕ ನದಿಗಳಿವೆ, ಅನೇಕ ಪವಿತ್ರ ಕ್ಷೇತ್ರಗಳಿವೆ. ಪ್ರತಿಯೊಂದಕ್ಕೂ ತನ್ನದೇ ಆದ ಮಹಿಮೆ ಇದೆ. ಆದರೆ ಅವುಗಳಲ್ಲೆಲ್ಲವೂ ಶ್ರೇಷ್ಠ ಸ್ಥಾನವನ್ನು ಪಡೆದಿರುವುದು ಪುಷ್ಕರ ಕ್ಷೇತ್ರವಾಗಿದೆ ಎಂದು ಹೇಳುತ್ತಾರೆ. ಈ ಮಾತು ಕೇವಲ ಒಂದು ಕ್ಷೇತ್ರದ ಹೊಗಳಿಕೆಯಲ್ಲ, ಅದು ಶಾಸ್ತ್ರಗಳಿಂದ ಅಂಗೀಕರಿಸಲ್ಪಟ್ಟ ಧರ್ಮಸತ್ಯವಾಗಿದೆ. ಹೇಗೆ ದೇವತೆಗಳಲ್ಲಿ ಶ್ರೀ ಮಹಾವಿಷ್ಣುವಿಗೆ ಪರಮ ಸ್ಥಾನವಿದೆಯೋ, ಹೇಗೆ ಪರ್ವತಗಳಲ್ಲಿ ಮೇರು ಪರ್ವತವು ಶ್ರೇಷ್ಠವೆಂದು ಹೇಳಲ್ಪಡುತ್ತದೆಯೋ, ಹೇಗೆ ನದಿಗಳಲ್ಲಿ ಗಂಗೆಯು ಅತ್ಯಂತ ಪವಿತ್ರವೆಂದು ಕೊಂಡಾಡಲ್ಪಡುತ್ತದೆಯೋ, ಅದೇ ರೀತಿಯಾಗಿ ತೀರ್ಥಗಳಲ್ಲಿ ಪುಷ್ಕರವು ಮೊದಲನೆಯ ಸ್ಥಾನವನ್ನು ಪಡೆದಿದೆ ಎಂದು ಮಹರ್ಷಿಗಳು ಘೋಷಿಸುತ್ತಾರೆ. ಈ ಕಾರಣದಿಂದಲೇ ಪುಷ್ಕರವನ್ನು ತೀರ್ಥರಾಜ ಎಂಬ ಹೆಸರಿನಿಂದಲೂ ಸ್ಮರಿಸಲಾಗುತ್ತದೆ. ಪುಷ್ಕರ ಕ್ಷೇತ್ರವು ಕೇವಲ ಒಂದು ಸರೋವರ ಅಥವಾ ಒಂದು ದೇವಾಲಯವನ್ನು ಒಳಗೊಂಡ ಸ್ಥಳವಲ್ಲ. ಅದು ಬ್ರಹ್ಮನ ಅನುಗ್ರಹದಿಂದ ದಿವ್ಯತ್ವವನ್ನು ಪಡೆದ ಆಧ್ಯಾತ್ಮಿಕ ಕ್ಷೇತ್ರವಾಗಿದೆ. ಈ ಕ್ಷೇತ್ರದ ಮಹಿಮೆಯನ್ನು ತಿಳಿದುಕೊಳ್ಳುವುದೇ ಪುಣ್ಯವೆಂದು ಪುರಾಣಗಳು ಹೇಳುತ್ತವೆ. ವಸಿಷ್ಠರು ಮುಂದುವರಿದು, 3 ಲೋಕಗಳಲ್ಲಿಯೂ ಪುಷ್ಕರದ ಮಹಿಮೆ ಪ್ರಸಿದ್ಧವಾಗಿದೆ ಎಂದು ಹೇಳುತ್ತಾರೆ. ಈ ಒಂದು ವಾಕ್ಯವೇ ಪುಷ್ಕರದ ದಿವ್ಯತೆಯನ್ನು ಅರ್ಥಮಾಡಿಕೊಳ್ಳಲು ಸಾಕು. ಭೂಲೋಕದಲ್ಲಿ ವಾಸಿಸುವ ಮನುಷ್ಯರು ಮಾತ್ರವಲ್ಲ,
ದೇವಲೋಕದ ದೇವತೆಗಳು, ಮಹರ್ಲೋಕದ ಮಹರ್ಷಿಗಳು, ಸಿದ್ಧರು, ಗಂಧರ್ವರು, ಅಪ್ಸರಿಯರು ಹಾಗೂ ಅನೇಕ ದೈವಿಕ ಶಕ್ತಿಗಳು ಈ ಕ್ಷೇತ್ರವನ್ನು ಅತ್ಯಂತ ಪವಿತ್ರವೆಂದು ಗೌರವಿಸುತ್ತಾರೆ. ದೇವತೆಗಳೇ ಯಾವ ಕ್ಷೇತ್ರವನ್ನು ಸೇವಿಸಲು ಬಯಸುತ್ತಾರೋ ಅಂತಹ ಕ್ಷೇತ್ರದ ಮಹಿಮೆ ಎಷ್ಟೊಂದು ಅಪಾರವಾಗಿರಬಹುದು ಎಂಬುದನ್ನು ನಾವು ಊಹಿಸಬಹುದು. ಈ ಕಾರಣದಿಂದಲೇ ವಸಿಷ್ಠರು ಪುಷ್ಕರವನ್ನು ಮನುಷ್ಯಲೋಕದಲ್ಲಿರುವ ದೇವಲೋಕ ಎಂದು ವರ್ಣಿಸುತ್ತಾರೆ. ಅಂದರೆ ಮನುಷ್ಯನು ದೇವತೆಗಳ ಅನುಗ್ರಹವನ್ನು ಅತ್ಯಂತ ಸುಲಭವಾಗಿ ಪಡೆಯಬಹುದಾದ ಸ್ಥಳವೇ ಪುಷ್ಕರವಾಗಿದೆ. ಈ ಕ್ಷೇತ್ರಕ್ಕೆ ಪ್ರವೇಶಿಸುವಾಗಲೇ ಭಕ್ತನ ಮನಸ್ಸಿನಲ್ಲಿ ಅಪಾರವಾದ ಶಾಂತಿ, ಭಕ್ತಿ ಮತ್ತು ಆನಂದವು ಉದಯವಾಗುತ್ತದೆ ಎಂದು ಮಹರ್ಷಿಗಳು ಹೇಳುತ್ತಾರೆ. ಅದು ಕೇವಲ ಪ್ರಕೃತಿಯ ಸೌಂದರ್ಯದಿಂದಲ್ಲ, ಅಲ್ಲಿರುವ ದೈವಿಕ ಚೈತನ್ಯದಿಂದ ಆಗುತ್ತದೆ. ಪವಿತ್ರ ತಪಸ್ಸು, ದೇವತೆಗಳ ಸಾನ್ನಿಧ್ಯ, ಋಷಿಗಳ ಆಶೀರ್ವಾದ ಮತ್ತು ಬ್ರಹ್ಮದೇವರ ಕೃಪೆಯಿಂದ ಆ ಕ್ಷೇತ್ರವು ಸದಾ ಜೀವಂತವಾಗಿರುತ್ತದೆ. ವಸಿಷ್ಠರು ನಂತರ ಒಂದು ಅದ್ಭುತವಾದ ರಹಸ್ಯವನ್ನು ತಿಳಿಸುತ್ತಾರೆ. ಅವರು ಹೇಳುತ್ತಾರೆ, ಪ್ರಾತಃ ಕಾಲ, ಮಧ್ಯಾಹ್ನ ಮತ್ತು ಸಾಯಂಕಾಲ ಈ 3 ಸಮಯಗಳಲ್ಲಿ 100 ಲಕ್ಷ ಕೋಟಿ ತೀರ್ಥಗಳು ಪುಷ್ಕರದಲ್ಲಿ ಒಂದಾಗಿ ಸೇರುತ್ತವೆ. ಈ ವರ್ಣನೆಯು ಅಕ್ಷರಶಃ ತೀರ್ಥಗಳ ಭೌತಿಕ ಸಂಚಾರವನ್ನು ಸೂಚಿಸುವುದಕ್ಕಿಂತ ಹೆಚ್ಚಾಗಿ ಪುಷ್ಕರದ ಪರಮ ಪವಿತ್ರತೆಯನ್ನು ಪ್ರತಿಪಾದಿಸುವ ಶಾಸ್ತ್ರೀಯ ಭಾಷೆಯಾಗಿದೆ. ಭೂಲೋಕದ ಎಲ್ಲಾ ತೀರ್ಥಗಳ ಪಾವಿತ್ರ್ಯವು ಈ ಕ್ಷೇತ್ರದಲ್ಲಿ ಸಂಗ್ರಹವಾಗುತ್ತದೆ ಎಂಬುದೇ ಇದರ ಅರ್ಥ. ಈ ಕಾರಣದಿಂದಲೇ ಈ ಸಮಯಗಳಲ್ಲಿ ಪುಷ್ಕರದಲ್ಲಿ ಸ್ನಾನ ಮಾಡುವುದಕ್ಕೆ ವಿಶೇಷ ಮಹತ್ವವನ್ನು ನೀಡಲಾಗಿದೆ. ಬೆಳಗಿನ ಬ್ರಹ್ಮಮುಹೂರ್ತದಲ್ಲಿ ಸೂರ್ಯೋದಯಕ್ಕೂ ಮುನ್ನ ದೇವರ ನಾಮಸ್ಮರಣೆ ಮಾಡುತ್ತಾ ಪುಷ್ಕರ ಸರೋವರದಲ್ಲಿ ಸ್ನಾನ ಮಾಡಿದ ಭಕ್ತನು ಅನೇಕ ಜನ್ಮಗಳಲ್ಲಿ ಮಾಡಿದ ಪಾಪಗಳಿಂದ ಮುಕ್ತನಾಗುತ್ತಾನೆ ಎಂದು ಮಹರ್ಷಿಗಳು ವಿವರಿಸುತ್ತಾರೆ. ಮಧ್ಯಾಹ್ನದ ವೇಳೆಯಲ್ಲಿ ದೇವತೆಗಳು ಆ ಕ್ಷೇತ್ರವನ್ನು ಅನುಗ್ರಹಿಸುತ್ತಾರೆ ಎಂದು ಹೇಳಲಾಗಿದೆ. ಸಾಯಂಕಾಲದ ಸಂಧ್ಯಾಕಾಲದಲ್ಲಿ ಋಷಿಗಳು, ಸಿದ್ಧರು ಹಾಗೂ ಪಿತೃದೇವತೆಗಳ ಆಶೀರ್ವಾದವು ವಿಶೇಷವಾಗಿ ಲಭಿಸುತ್ತದೆ ಎಂದು ವರ್ಣಿಸಲಾಗಿದೆ. ಆದ್ದರಿಂದ ಈ 3 ಕಾಲಗಳಲ್ಲಿಯೂ ಜಪ, ಧ್ಯಾನ, ತರ್ಪಣ, ಪೂಜೆ ಹಾಗೂ ದಾನ ಮಾಡಿದರೆ ಅದರ ಫಲವು ಅನಂತಗುಣವಾಗಿ ಹೆಚ್ಚುತ್ತದೆ ಎಂದು ವಸಿಷ್ಠರು ತಿಳಿಸುತ್ತಾರೆ. ಈ ಉಪದೇಶವು ಸಂಧ್ಯಾವಂದನೆ, ತ್ರಿಕಾಲ ಪೂಜೆ ಮತ್ತು ತ್ರಿಕಾಲ ಸ್ಮರಣೆಯ ಮಹತ್ವವನ್ನು ಸಹ ಪರೋಕ್ಷವಾಗಿ ಬೋಧಿಸುತ್ತದೆ. ನಂತರ ವಸಿಷ್ಠರು ಪುಷ್ಕರ ಕ್ಷೇತ್ರದಲ್ಲಿ ಸದಾ ನೆಲೆಸಿರುವ ದೈವಿಕ ಶಕ್ತಿಗಳ ಕುರಿತು ವಿವರಿಸುತ್ತಾರೆ. ಅವರು ಹೇಳುತ್ತಾರೆ, 12 ಆದಿತ್ಯರು, ಅಷ್ಟವಸುಗಳು, 11 ರುದ್ರರು, ಸಾಧ್ಯರು, ವಿಶ್ವದೇವತೆಗಳು, ಗಂಧರ್ವರು, ಅಪ್ಸರಿಯರು, ಯಕ್ಷರು, ಕಿನ್ನರರು ಹಾಗೂ ಅನೇಕ ದೈವಿಕ ಗಣಗಳು ಸದಾ ಪುಷ್ಕರ ಕ್ಷೇತ್ರದಲ್ಲಿಯೇ ನೆಲೆಸಿರುತ್ತಾರೆ. ಈ ವರ್ಣನೆಯು ಪುಷ್ಕರವು ದೇವತೆಗಳಿಗೂ ಅತ್ಯಂತ ಪ್ರಿಯವಾದ ಕ್ಷೇತ್ರವಾಗಿದೆ ಎಂಬುದನ್ನು ಸ್ಪಷ್ಟಪಡಿಸುತ್ತದೆ. ಸಾಮಾನ್ಯವಾಗಿ ದೇವತೆಗಳು ತಮ್ಮ ತಮ್ಮ ಲೋಕಗಳಲ್ಲಿ ವಾಸಿಸುತ್ತಾರೆ ಎಂದು ಶಾಸ್ತ್ರಗಳು ಹೇಳುತ್ತವೆ. ಆದರೆ ಕೆಲವು ವಿಶೇಷ ಕ್ಷೇತ್ರಗಳಲ್ಲಿ ಅವರ ದಿವ್ಯ ಸಾನ್ನಿಧ್ಯ ಸದಾ ಇರುತ್ತದೆ ಎಂದು ಪುರಾಣಗಳು ತಿಳಿಸುತ್ತವೆ. ಪುಷ್ಕರವು ಅಂತಹ ಅಪರೂಪದ ಕ್ಷೇತ್ರಗಳಲ್ಲಿ ಪ್ರಮುಖವಾಗಿದೆ. ಆದ್ದರಿಂದ ಅಲ್ಲಿಗೆ ಹೋಗುವ ಭಕ್ತನು ಕೇವಲ ಒಂದು ಸರೋವರದಲ್ಲಿ ಸ್ನಾನ ಮಾಡುವುದಿಲ್ಲ, ಅವನು ದೇವತೆಗಳ ಸಾನ್ನಿಧ್ಯದಲ್ಲಿಯೇ ಪೂಜೆ ಮಾಡುವ ಅವಕಾಶವನ್ನು ಪಡೆಯುತ್ತಾನೆ. ಇದೇ ಕಾರಣದಿಂದ ಪುಷ್ಕರದಲ್ಲಿ ಮಾಡಿದ ಒಂದು ಜಪವು ಅನೇಕ ಪಟ್ಟು ಹೆಚ್ಚಿನ ಫಲವನ್ನು ನೀಡುತ್ತದೆ. ಒಂದು ದಾನವು ಅಸಂಖ್ಯಾತ ಪುಣ್ಯವನ್ನು ಉಂಟುಮಾಡುತ್ತದೆ. ಒಂದು ಪ್ರಾರ್ಥನೆಯು ದೇವರ ಸನ್ನಿಧಿಯಲ್ಲಿ ನೇರವಾಗಿ ಅರ್ಪಿಸಲ್ಪಟ್ಟಂತಾಗುತ್ತದೆ. ವಸಿಷ್ಠರು ಮುಂದುವರಿದು, ದೇವತೆಗಳು ಮಾತ್ರವಲ್ಲ, ದೈತ್ಯರು ಹಾಗೂ ಮಹರ್ಷಿಗಳು ಸಹ ಈ ಕ್ಷೇತ್ರದಲ್ಲಿ ತಪಸ್ಸು ಮಾಡಿ ಸಿದ್ಧಿಯನ್ನು ಪಡೆದಿದ್ದಾರೆ ಎಂದು ತಿಳಿಸುತ್ತಾರೆ. ಇದರಲ್ಲಿ ಒಂದು ಅತ್ಯಂತ ಸುಂದರವಾದ ಸಂದೇಶ ಅಡಗಿದೆ.
ಪುಷ್ಕರವು ಯಾರೊಬ್ಬರ ಸ್ವತ್ತಲ್ಲ, ಅದು ಎಲ್ಲರಿಗೂ ಸಮಾನವಾಗಿ ಅನುಗ್ರಹವನ್ನು ನೀಡುವ ಕ್ಷೇತ್ರವಾಗಿದೆ. ದೇವರಾಗಲಿ, ದಾನವರಾಗಲಿ, ರಾಜರಾಗಲಿ, ಋಷಿಗಳಾಗಲಿ ಭಕ್ತಿಯಿಂದ ತಪಸ್ಸು ಮಾಡಿದರೆ ಈ ಕ್ಷೇತ್ರವು ಎಲ್ಲರಿಗೂ ಫಲ ನೀಡುತ್ತದೆ. ದೇವರ ಅನುಗ್ರಹವು ಭಕ್ತಿಯನ್ನು ಮಾತ್ರ ನೋಡುತ್ತದೆ, ಬೇರೆ ಯಾವುದನ್ನೂ ನೋಡುವುದಿಲ್ಲ ಎಂಬ ವಿಶ್ವಮಾನವೀಯ ಸಂದೇಶವನ್ನು ಈ ಉಪದೇಶವು ನೀಡುತ್ತದೆ. ಈ ಕ್ಷೇತ್ರದಲ್ಲಿ ಅನೇಕ ಮಹರ್ಷಿಗಳು ದೀರ್ಘಕಾಲ ತಪಸ್ಸು ಮಾಡಿ ಬ್ರಹ್ಮಜ್ಞಾನವನ್ನು ಪಡೆದಿದ್ದಾರೆ. ಅನೇಕ ದೇವತೆಗಳು ತಮ್ಮ ಕಾರ್ಯಸಿದ್ಧಿಗಾಗಿ ಇಲ್ಲಿಯೇ ಯಜ್ಞಗಳನ್ನು ನೆರವೇರಿಸಿದ್ದಾರೆ. ಅನೇಕ ರಾಜರು ತಮ್ಮ ರಾಜ್ಯದ ಕಲ್ಯಾಣಕ್ಕಾಗಿ ಇಲ್ಲಿ ದಾನ ಮಾಡಿದ್ದಾರೆ. ಈ ರೀತಿಯಾಗಿ ಪುಷ್ಕರವು ಯುಗಯುಗಗಳಿಂದ ಧರ್ಮ, ತಪಸ್ಸು ಮತ್ತು ಭಕ್ತಿಯ ಕೇಂದ್ರವಾಗಿ ಉಳಿದಿದೆ. ನಂತರ ವಸಿಷ್ಠರು ಮತ್ತೊಂದು ಅತ್ಯಂತ ಅಪೂರ್ವವಾದ ಉಪದೇಶವನ್ನು ನೀಡುತ್ತಾರೆ. ಅವರು ಹೇಳುತ್ತಾರೆ, ರಾಜನೇ, ಪುಷ್ಕರಕ್ಕೆ ಹೋಗಬೇಕೆಂದು ಕೇವಲ ಸಂಕಲ್ಪ ಮಾಡಿದವನಿಗೂ ಮಹಾಪುಣ್ಯವು ಆರಂಭವಾಗುತ್ತದೆ. ಈ ಮಾತು ಪದ್ಮ ಮಹಾಪುರಾಣದ ಅತ್ಯಂತ ಕರುಣಾಮಯವಾದ ಸಂದೇಶಗಳಲ್ಲಿ ಒಂದಾಗಿದೆ. ಪ್ರತಿಯೊಬ್ಬರಿಗೂ ತಕ್ಷಣ ತೀರ್ಥಯಾತ್ರೆ ಮಾಡಲು ಸಾಧ್ಯವಾಗುವುದಿಲ್ಲ. ಕೆಲವರಿಗೆ ಧನದ ಕೊರತೆ ಇರುತ್ತದೆ, ಕೆಲವರಿಗೆ ಆರೋಗ್ಯದ ಸಮಸ್ಯೆ ಇರುತ್ತದೆ, ಕೆಲವರಿಗೆ ಕುಟುಂಬದ ಜವಾಬ್ದಾರಿಗಳು ಇರುತ್ತವೆ. ಆದರೆ ಅವರ ಮನಸ್ಸಿನಲ್ಲಿ ಒಂದು ದಿನ ನಾನು ಪುಷ್ಕರಕ್ಕೆ ಹೋಗಿ ಭಕ್ತಿಯಿಂದ ಸೇವೆ ಮಾಡಬೇಕು ಎಂಬ ಶುದ್ಧ ಸಂಕಲ್ಪ ಮೂಡಿದರೆ ಆ ಸಂಕಲ್ಪವನ್ನೇ ದೇವರು ಸ್ವೀಕರಿಸುತ್ತಾನೆ ಎಂದು ವಸಿಷ್ಠರು ಹೇಳುತ್ತಾರೆ. ಸಂಕಲ್ಪವೇ ಭಕ್ತಿಯ ಮೊದಲ ರೂಪವಾಗಿದೆ. ಮನಸ್ಸಿನಲ್ಲಿ ಮೂಡುವ ಶುದ್ಧ ಇಚ್ಛೆಯೇ ಪುಣ್ಯದ ಆರಂಭವಾಗಿದೆ. ಆದ್ದರಿಂದ ಸಂಕಲ್ಪವನ್ನು ಎಂದಿಗೂ ಅಲ್ಪವೆಂದು ಭಾವಿಸಬಾರದು. ಎಲ್ಲ ಮಹಾನ್ ಧರ್ಮ ಕಾರ್ಯಗಳು ಮೊದಲು ಸಂಕಲ್ಪದಲ್ಲಿಯೇ ಹುಟ್ಟುತ್ತವೆ. ದೇವರ ಕಡೆಗೆ ಇಡುವ ಮೊದಲ ಹೆಜ್ಜೆಯೇ ಸಂಕಲ್ಪವಾಗಿದೆ. ಆ ಸಂಕಲ್ಪವು ನಿಷ್ಕಪಟವಾಗಿದ್ದರೆ ದೇವರ ಕೃಪೆ ಸ್ವತಃ ಭಕ್ತನನ್ನು ತನ್ನ ಕಡೆಗೆ ಎಳೆಯುತ್ತದೆ. ಈ ಉಪದೇಶವು ಪ್ರತಿಯೊಬ್ಬ ಭಕ್ತನಿಗೂ ಅಪಾರವಾದ ಆಶಾಭರವನ್ನು, ಧೈರ್ಯವನ್ನು ನೀಡುತ್ತದೆ. ಪುಷ್ಕರವು ಕೇವಲ ದೂರದಲ್ಲಿರುವ ಒಂದು ಪವಿತ್ರ ಕ್ಷೇತ್ರವಲ್ಲ, ಭಕ್ತಿಯ ಮೂಲಕ ಹೃದಯದಲ್ಲಿಯೇ ಉದಯಿಸುವ ದೈವಿಕ ಅನುಭವವಾಗಿದೆ ಎಂಬ ಸತ್ಯವನ್ನು ಇದು ಸಾರುತ್ತದೆ. ಈ ರೀತಿಯಾಗಿ ಮಹರ್ಷಿ ವಸಿಷ್ಠರು ಪುಷ್ಕರ ಕ್ಷೇತ್ರದ ದಿವ್ಯತೆ, ದೇವತೆಗಳ ನಿತ್ಯ ಸಾನ್ನಿಧ್ಯ, ತ್ರಿಕಾಲಗಳಲ್ಲಿ ತೀರ್ಥಗಳ ಸಂಗಮ, ತಪಸ್ಸಿನ ಮಹಿಮೆ ಮತ್ತು ಸಂಕಲ್ಪ ಮಾತ್ರದಿಂದಲೂ ದೊರೆಯುವ ಪುಣ್ಯದ ಕುರಿತು ಅತ್ಯಂತ ಭಕ್ತಿಭಾವದಿಂದ ವಿವರಿಸುತ್ತಾರೆ. ಈ ವರ್ಣನೆಯ ನಂತರ ಅವರು ಪುಷ್ಕರ ಕ್ಷೇತ್ರದ ಅತ್ಯಂತ ಶ್ರೇಷ್ಠವಾದ ವೈಭವವನ್ನು, ಅಂದರೆ ಬ್ರಹ್ಮದೇವರ ನಿತ್ಯ ನಿವಾಸ, ಅಶ್ವಮೇಧ ಯಾಗಕ್ಕಿಂತಲೂ ಹೆಚ್ಚಿನ ಪುಣ್ಯ, ಪಿತೃತರ್ಪಣದ ಮಹಿಮೆ, ಕಾರ್ತಿಕ ಪೌರ್ಣಿಮೆಯ ವಿಶೇಷತೆ, 12 ವರ್ಷಗಳ ಪುಷ್ಕರವಾಸದ ಫಲ ಹಾಗೂ ಬ್ರಹ್ಮಲೋಕ ಪ್ರಾಪ್ತಿಯಂತಹ ಅದ್ಭುತ ಫಲಗಳನ್ನು ಕ್ರಮವಾಗಿ ವಿವರಿಸಲು ಆರಂಭಿಸುತ್ತಾರೆ. ಪುಷ್ಕರ ಕ್ಷೇತ್ರದ ಸಾಮಾನ್ಯ ಮಹಿಮೆಯನ್ನು ವಿವರಿಸಿದ ನಂತರ ಮಹರ್ಷಿ ವಸಿಷ್ಠರು ಅದರ ಪರಮ ವೈಭವವನ್ನು ಇನ್ನಷ್ಟು ಆಳವಾಗಿ ಬಿಚ್ಚಿಡುತ್ತಾರೆ. ಈ ಹಂತದಲ್ಲಿ ಅವರು ದಿಲೀಪ ಮಹಾರಾಜರಿಗೆ, ರಾಜನೇ, ಪುಷ್ಕರವು ಕೇವಲ ಮಹಾತೀರ್ಥವಲ್ಲ, ಇದು ಸ್ವತಃ ಸೃಷ್ಟಿಕರ್ತನಾದ ಬ್ರಹ್ಮದೇವರ ನಿತ್ಯನಿವಾಸವಾಗಿದೆ ಎಂದು ತಿಳಿಸುತ್ತಾರೆ. ಈ ಒಂದು ಮಾತು ಪುಷ್ಕರ ಕ್ಷೇತ್ರದ ಶ್ರೇಷ್ಠತೆಯನ್ನು ಅತ್ಯುನ್ನತ ಮಟ್ಟಕ್ಕೆ ಕೊಂಡೊಯ್ಯುತ್ತದೆ. ಸೃಷ್ಟಿಯ ಆರಂಭದಿಂದಲೇ ಬ್ರಹ್ಮದೇವರು ಜಗತ್ತಿನ ಸೃಷ್ಟಿ ಕಾರ್ಯವನ್ನು ನಿರ್ವಹಿಸುತ್ತಿರುವ ದೇವರಾಗಿದ್ದಾರೆ. ವೇದಗಳು ಅವರ 4 ಮುಖಗಳಿಂದಲೇ ಪ್ರಕಟವಾದವು ಎಂದು ಶಾಸ್ತ್ರಗಳು ತಿಳಿಸುತ್ತವೆ. ಇಂತಹ ಸೃಷ್ಟಿಕರ್ತನಿಗೆ ಅತ್ಯಂತ ಪ್ರಿಯವಾದ ಸ್ಥಳವೇ ಪುಷ್ಕರವಾಗಿದೆ. ಆದ್ದರಿಂದ ಈ ಕ್ಷೇತ್ರವನ್ನು ಬ್ರಹ್ಮಕ್ಷೇತ್ರ ಎಂದು ಕರೆಯಲಾಗುತ್ತದೆ. ಬ್ರಹ್ಮದೇವರು ಇಲ್ಲಿ ಸದಾ ಸಂತೋಷದಿಂದ ನೆಲೆಸಿರುತ್ತಾರೆ ಎಂದು ಮಹರ್ಷಿಗಳು ಹೇಳುವುದರ ಅರ್ಥ. ಈ ಕ್ಷೇತ್ರದಲ್ಲಿ ಸೃಷ್ಟಿಯ ಮೂಲವಾದ ದೈವಿಕ ಚೈತನ್ಯ ನಿರಂತರವಾಗಿ ಸ್ಪಂದಿಸುತ್ತಿರುತ್ತದೆ ಎಂಬುದಾಗಿದೆ.
ಈ ಕಾರಣದಿಂದಲೇ ಪುಷ್ಕರದಲ್ಲಿ ಮಾಡಿದ ಪ್ರತಿಯೊಂದು ಸತ್ಕಾರ್ಯಕ್ಕೂ ಸಾಮಾನ್ಯ ಸ್ಥಳಗಳಿಗಿಂತ ಅನೇಕ ಪಟ್ಟು ಹೆಚ್ಚಿನ ಫಲ ದೊರೆಯುತ್ತದೆ. ಬ್ರಾಹ್ಮಣ ಸಾನ್ನಿಧ್ಯವು ಆ ಕ್ಷೇತ್ರವನ್ನು ನಿತ್ಯ ಪವಿತ್ರವಾಗಿರಿಸುತ್ತದೆ. ಅಲ್ಲಿ ನಡೆಯುವ ಪ್ರತಿಯೊಂದು ಜಪ, ಪ್ರತಿಯೊಂದು ಧ್ಯಾನ, ಪ್ರತಿಯೊಂದು ದಾನ ಮತ್ತು ಪ್ರತಿಯೊಂದು ಪ್ರಾರ್ಥನೆಯು ಬ್ರಹ್ಮದೇವರ ಕೃಪೆಯನ್ನು ಸುಲಭವಾಗಿ ಆಕರ್ಷಿಸುತ್ತದೆ. ಇದೇ ಕಾರಣದಿಂದ ಅನೇಕ ಮಹರ್ಷಿಗಳು ತಮ್ಮ ಜೀವನದ ಮಹತ್ವದ ತಪಸ್ಸನ್ನು ಪುಷ್ಕರದಲ್ಲಿಯೇ ನೆರವೇರಿಸಿದ್ದಾರೆ. ವಸಿಷ್ಠರು ಮುಂದುವರಿದು ಒಂದು ಅತ್ಯಂತ ಆಶ್ಚರ್ಯಕರವಾದ ವಿಷಯವನ್ನು ತಿಳಿಸುತ್ತಾರೆ. ಅವರು ಹೇಳುತ್ತಾರೆ, ಪುಷ್ಕರದಲ್ಲಿ ಪಿತೃಗಳಿಗೆ ತರ್ಪಣ ಮಾಡುವುದು, ದೇವತೆಗಳಿಗೆ ಪೂಜೆ ಸಲ್ಲಿಸುವುದು ಹಾಗೂ ಭಕ್ತಿಯಿಂದ ಸ್ನಾನ ಮಾಡುವುದು ಅಶ್ವಮೇಧ ಯಾಗಕ್ಕಿಂತಲೂ 10ರಷ್ಟು ಹೆಚ್ಚಿನ ಫಲವನ್ನು ನೀಡುತ್ತದೆ. ಈ ಮಾತು ತೀರ್ಥ ಮಾಹಾತ್ಮ್ಯದ ಪರಾಕಾಷ್ಠೆಯನ್ನು ಸೂಚಿಸುತ್ತದೆ. ಅಶ್ವಮೇಧ ಯಾಗವು ವೇದಗಳಲ್ಲಿ ಅತ್ಯಂತ ಮಹತ್ವದ ಯಜ್ಞವೆಂದು ಪ್ರಸಿದ್ಧವಾಗಿದೆ. ಅದನ್ನು ನೆರವೇರಿಸುವುದು ಅತ್ಯಂತ ಕಷ್ಟಕರವಾದ ಕಾರ್ಯ. ಅನೇಕ ರಾಜರು ತಮ್ಮ ಜೀವನದಲ್ಲಿ ಒಂದೇ ಬಾರಿ ಕೂಡ ಅದನ್ನು ನೆರವೇರಿಸಲು ಸಾಧ್ಯವಾಗಿರಲಿಲ್ಲ. ಆದರೆ ಪುಷ್ಕರದಲ್ಲಿ ಭಕ್ತಿಯಿಂದ ಮಾಡಿದ ಸ್ನಾನ, ತರ್ಪಣ ಮತ್ತು ಪೂಜೆ ಅಶ್ವಮೇಧಕ್ಕಿಂತಲೂ ಹೆಚ್ಚಿನ ಫಲವನ್ನು ನೀಡುತ್ತದೆ ಎಂದು ಹೇಳುವುದರ ಮೂಲಕ ಮಹರ್ಷಿಗಳು ಪುಷ್ಕರದ ಅಪಾರ ಪಾವಿತ್ರ್ಯವನ್ನು ವರ್ಣಿಸುತ್ತಾರೆ. ಇದರ ಅರ್ಥ, ದೇವರ ಕೃಪೆಯನ್ನು ಪಡೆಯಲು ಕೇವಲ ವೈಭವದ ಯಜ್ಞಗಳೇ ಅಗತ್ಯವಿಲ್ಲ, ನಿಷ್ಕಪಟ ಭಕ್ತಿಯೂ ಸಾಕು ಎಂಬುದಾಗಿದೆ. ತೀರ್ಥವು ಭಕ್ತನ ಹೃದಯವನ್ನು ನೋಡಿ ಅನುಗ್ರಹಿಸುತ್ತದೆ. ಭಾವಪೂರ್ಣವಾದ ಒಂದು ಪ್ರಾರ್ಥನೆಯೇ ಅನೇಕ ಬಾಹ್ಯ ಆಚರಣೆಗಳಿಗಿಂತ ಶ್ರೇಷ್ಠವಾಗಬಹುದು ಎಂಬುದನ್ನು ಈ ಉಪದೇಶವು ಸ್ಪಷ್ಟಪಡಿಸುತ್ತದೆ. ನಂತರ ಮಹರ್ಷಿ ವಸಿಷ್ಠರು ಪಿತೃಕಾರ್ಯಗಳ ಮಹತ್ವವನ್ನು ವಿವರಿಸುತ್ತಾರೆ. ಭಾರತೀಯ ಸಂಸ್ಕೃತಿಯಲ್ಲಿ ಪಿತೃಗಳನ್ನು ದೇವತೆಗಳಿಗೆ ಸಮಾನವಾಗಿ ಗೌರವಿಸಲಾಗುತ್ತದೆ. ನಮ್ಮ ದೇಹ, ವಂಶ, ಸಂಸ್ಕಾರ ಮತ್ತು ಜೀವನದ ಮೂಲವೇ ಪಿತೃಗಳು. ಆದ್ದರಿಂದ ಅವರ ಸ್ಮರಣೆ ಮತ್ತು ತೃಪ್ತಿಗಾಗಿ ತರ್ಪಣ ಮಾಡುವುದು ಧರ್ಮದ ಪ್ರಮುಖ ಕರ್ತವ್ಯವಾಗಿದೆ. ವಸಿಷ್ಠರು ಹೇಳುತ್ತಾರೆ, ಪುಷ್ಕರದಲ್ಲಿ ಪಿತೃಗಳಿಗೆ ಭಕ್ತಿಯಿಂದ ತರ್ಪಣ ಮಾಡಿದರೆ ಅವರು ಅತ್ಯಂತ ಸಂತೋಷಪಟ್ಟು ತಮ್ಮ ಸಂತತಿಯವರಿಗೆ ಆಶೀರ್ವಾದವನ್ನು ನೀಡುತ್ತಾರೆ. ಅನೇಕ ಜನ್ಮಗಳಿಂದ ಮೋಕ್ಷವನ್ನು ನಿರೀಕ್ಷಿಸುತ್ತಿರುವ ಪಿತೃಗಳಿಗೂ ಈ ಪುಣ್ಯದ ಫಲ ತಲುಪುತ್ತದೆ. ಹೀಗಾಗಿ ಪುಷ್ಕರ ಯಾತ್ರೆಯು ಕೇವಲ ಯಾತ್ರಿಕನ ಕಲ್ಯಾಣಕ್ಕಷ್ಟೇ ಸೀಮಿತವಾಗಿರುವುದಿಲ್ಲ, ಅದು ಅವನ ಪೂರ್ವಜರಿಗೂ ಉನ್ನತಿಯನ್ನು ತರುತ್ತದೆ. ಈ ಕಾರಣದಿಂದಲೇ ಅನೇಕರು ತಮ್ಮ ಪಿತೃಗಳ ಶ್ರೇಯಸ್ಸಿಗಾಗಿ ಪುಷ್ಕರಕ್ಕೆ ತೆರಳಿ ಶ್ರಾದ್ದ, ತರ್ಪಣ ಮತ್ತು ದಾನಗಳನ್ನು ಮಾಡುತ್ತಾರೆ. ಇದರ ಮೂಲಕ ಪಿತೃಋಣವನ್ನು ತೀರಿಸುವ ಅವಕಾಶವೂ ಲಭಿಸುತ್ತದೆ ಎಂದು ಮಹರ್ಷಿಗಳು ವಿವರಿಸುತ್ತಾರೆ. ಇದರ ನಂತರ ವಸಿಷ್ಠರು ಅನ್ನದಾನದ ಅಪಾರ ಮಹಿಮೆಯನ್ನು ತಿಳಿಸುತ್ತಾರೆ. ಅವರು ಹೇಳುತ್ತಾರೆ, ಪುಷ್ಕರಾರಣ್ಯದಲ್ಲಿ ಒಬ್ಬನೇ ಒಬ್ಬ ಬ್ರಾಹ್ಮಣನಿಗೆ ಭಕ್ತಿಯಿಂದ ಭೋಜನ ಮಾಡಿಸಿದರೂ ಬ್ರಹ್ಮಲೋಕದಲ್ಲಿ ಅಪರೂಪವಾದ ಸ್ಥಾನ ದೊರೆಯುತ್ತದೆ. ಈ ಮಾತಿನ ಉದ್ದೇಶ ಕೇವಲ ಬ್ರಾಹ್ಮಣ ಭೋಜನವನ್ನು ಮಾತ್ರ ಹೊಗಳುವುದಲ್ಲ. ಇಲ್ಲಿ ಬ್ರಾಹ್ಮಣ ಎಂದರೆ ವೇದಜ್ಞಾನವನ್ನು ಧರಿಸಿ ಧರ್ಮ ಮಾರ್ಗದಲ್ಲಿ ನಡೆಯುವ ಸತ್ಪುರುಷ ಎಂಬ ವಿಶಾಲ ಅರ್ಥವನ್ನು ಒಳಗೊಂಡಿದೆ. ಭಕ್ತಿಯಿಂದ ಮಾಡಿದ ಅನ್ನದಾನವು ಎಲ್ಲ ದಾನಗಳಿಗಿಂತ ಶ್ರೇಷ್ಠವೆಂದು ಶಾಸ್ತ್ರಗಳು ಹೇಳುತ್ತವೆ. ಏಕೆಂದರೆ ಅನ್ನವೇ ಜೀವದ ಆಧಾರವಾಗಿದೆ. ಹಸಿದವನಿಗೆ ಅನ್ನ ನೀಡುವುದು ದೇವರನ್ನೇ ತೃಪ್ತಿಪಡಿಸುವುದಕ್ಕೆ ಸಮಾನವಾಗಿದೆ. ಪುಷ್ಕರದಂತಹ ಮಹಾತೀರ್ಥದಲ್ಲಿ ಈ ದಾನವನ್ನು ಮಾಡಿದರೆ ಅದರ ಫಲವು ಅನಂತಗುಣವಾಗಿ ಹೆಚ್ಚುತ್ತದೆ. ಅನ್ನದಾನದಿಂದ ಕೇವಲ ಹೊಟ್ಟೆ ತುಂಬುವುದಿಲ್ಲ, ದಾತನ ಹೃದಯದಲ್ಲಿ ಕರುಣೆ ಬೆಳೆಯುತ್ತದೆ, ಲೋಭ ಕರಗುತ್ತದೆ, ದೇವರ ಕೃಪೆ ಹೆಚ್ಚುತ್ತದೆ. ಈ ಕಾರಣದಿಂದ ಅನ್ನದಾನವನ್ನು ಮಹಾದಾನ ಎಂದು ಕೊಂಡಾಡಲಾಗಿದೆ. ವಸಿಷ್ಠರು ನಂತರ ಪ್ರತಿದಿನದ ಸ್ಮರಣೆಯ ಮಹತ್ವವನ್ನು ತಿಳಿಸುತ್ತಾರೆ.
ಎಲ್ಲರಿಗೂ ಪ್ರತಿ ವರ್ಷ ಅಥವಾ ಪ್ರತಿಯೊಂದು ಜೀವನದಲ್ಲೂ ಪುಷ್ಕರಕ್ಕೆ ಹೋಗಲು ಸಾಧ್ಯವಾಗುವುದಿಲ್ಲ. ಆದರೆ ದೇವರು ಭಕ್ತನ ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಳ್ಳುತ್ತಾನೆ. ಆದ್ದರಿಂದ ವಸಿಷ್ಠರು ಹೇಳುತ್ತಾರೆ, ಯಾರು ಪ್ರತಿದಿನ ಬೆಳಿಗ್ಗೆ ಮತ್ತು ಸಂಜೆ ಭಕ್ತಿಯಿಂದ ಪುಷ್ಕರ ಕ್ಷೇತ್ರವನ್ನು ಸ್ಮರಿಸುತ್ತಾರೋ ಅವರಿಗೆ ಎಲ್ಲಾ ತೀರ್ಥಗಳಲ್ಲಿ ಸ್ನಾನ ಮಾಡಿದ ಫಲ ದೊರೆಯುತ್ತದೆ. ಈ ಉಪದೇಶವು ಭಕ್ತಿ ಮಾರ್ಗದ ಅಪಾರ ಕರುಣೆಯನ್ನು ತೋರಿಸುತ್ತದೆ. ದೇಹದಿಂದ ಯಾತ್ರೆ ಮಾಡಲು ಸಾಧ್ಯವಾಗದಿದ್ದರೂ ಮನಸ್ಸಿನಿಂದ ಯಾತ್ರೆ ಮಾಡಬಹುದು. ಹೃದಯದಲ್ಲಿ ಪುಷ್ಕರವನ್ನು ಸ್ಮರಿಸಬಹುದು. ಬ್ರಹ್ಮದೇವರನ್ನು ಧ್ಯಾನಿಸಬಹುದು. ಭಕ್ತಿಯಿಂದ ಅವರ ನಾಮವನ್ನು ಜಪಿಸಬಹುದು. ಇಂತಹ ಮಾನಸಿಕ ತೀರ್ಥಯಾತ್ರೆಯು ದೇವರಿಗೆ ಪ್ರಿಯವಾಗುತ್ತದೆ. ಭಕ್ತಿಯೇ ಮುಖ್ಯ ಎಂಬ ತತ್ವವನ್ನು ಈ ಉಪದೇಶವು ಮತ್ತೊಮ್ಮೆ ದೃಢಪಡಿಸುತ್ತದೆ. ನಂತರ ಮಹರ್ಷಿಗಳು ಅತ್ಯಂತ ಸಮಾನತೆಯ ಸಂದೇಶವನ್ನು ನೀಡುತ್ತಾರೆ. ಅವರು ಸ್ಪಷ್ಟವಾಗಿ ಹೇಳುತ್ತಾರೆ, ಸ್ತ್ರೀಯಾಗಲಿ ಪುರುಷನಾಗಲಿ ಯಾವುದೇ ವರ್ಣದವನಾಗಲಿ ಯಾವುದೇ ಸ್ಥಿತಿಯವನಾಗಲಿ ಪುಷ್ಕರ ಕ್ಷೇತ್ರವನ್ನು ಭಕ್ತಿಯಿಂದ ಸೇವಿಸಿದರೆ ಜನ್ಮಾರಂಭದಿಂದ ಮಾಡಿದ ಪಾಪಗಳೆಲ್ಲವೂ ನಾಶವಾಗುತ್ತವೆ. ಇದು ಪದ್ಮ ಮಹಾಪುರಾಣದ ಅತ್ಯಂತ ಉದಾರವಾದ ಉಪದೇಶಗಳಲ್ಲಿ ಒಂದಾಗಿದೆ. ದೇವರ ಕೃಪೆಗೆ ಯಾವುದೇ ಬಾಹ್ಯ ಅಡ್ಡಿಗಳಿಲ್ಲ. ಭಕ್ತಿ ಇರುವವರೆಗೂ ಎಲ್ಲರಿಗೂ ದೈವಾನುಗ್ರಹ ದೊರೆಯುತ್ತದೆ. ಈ ಸಂದೇಶವು ಧರ್ಮದ ವಿಶ್ವಮಾನವೀಯ ಸ್ವರೂಪವನ್ನು ಪ್ರತಿಪಾದಿಸುತ್ತದೆ. ದೇವರ ದೃಷ್ಟಿಯಲ್ಲಿ ನಿಜವಾದ ಅರ್ಹತೆ ಎಂದರೆ ಶುದ್ಧ ಹೃದಯ, ಸತ್ಯನಿಷ್ಠೆ ಮತ್ತು ಭಕ್ತಿಯೇ ಹೊರತು ಬೇರೇನೂ ಅಲ್ಲ. ನಂತರ ವಸಿಷ್ಠರು ಪುಷ್ಕರದ ಶ್ರೇಷ್ಠತೆಯನ್ನು ವಿವರಿಸಲು ಒಂದು ಅದ್ಭುತ ಉಪಮಾನವನ್ನು ಬಳಸುತ್ತಾರೆ. ಅವರು ಹೇಳುತ್ತಾರೆ, ಎಲ್ಲಾ ದೇವತೆಗಳಿಗೆ ವಿಷ್ಣುವು ಹೇಗೆ ಆದಿದೇವನೋ ಹಾಗೆಯೇ ಎಲ್ಲಾ ತೀರ್ಥಗಳಿಗೆ ಪುಷ್ಕರವು ಆದಿತೀರ್ಥವಾಗಿದೆ. ಈ ಉಪಮಾನವು ಪುಷ್ಕರದ ಸ್ಥಾನವನ್ನು ಸ್ಪಷ್ಟವಾಗಿ ತಿಳಿಸುತ್ತದೆ. ಹೇಗೆ ಶ್ರೀ ಮಹಾವಿಷ್ಣುವು ದೇವತೆಗಳಲ್ಲಿ ಪರಮೋನ್ನತನೋ ಹಾಗೆಯೇ ಪುಷ್ಕರವು ತೀರ್ಥಗಳಲ್ಲಿ ಪರಮ ಪವಿತ್ರವಾಗಿದೆ. ಈ ಕಾರಣದಿಂದ ಪುಷ್ಕರವನ್ನು ಸೇವಿಸುವುದೆಂದರೆ ಅನೇಕ ತೀರ್ಥಗಳನ್ನು ಸೇವಿಸಿದ ಫಲವನ್ನು ಪಡೆಯುವುದಕ್ಕೆ ಸಮಾನವಾಗಿದೆ. ವಸಿಷ್ಠರು ಇದರ ನಂತರ ದೀರ್ಘಕಾಲದ ಪುಷ್ಕರವಾಸದ ಮಹಿಮೆಯನ್ನು ವಿವರಿಸುತ್ತಾರೆ. ಅವರು ಹೇಳುತ್ತಾರೆ, ಯಾರು 12 ವರ್ಷಗಳ ಕಾಲ ಪುಷ್ಕರದಲ್ಲಿ ವಾಸ ಮಾಡಿ ಶುದ್ಧಾಚಾರವನ್ನು ಪಾಲಿಸಿ ತಪಸ್ಸು ಮಾಡಿ ದೇವರ ಆರಾಧನೆ ಮಾಡಿ ದಾನ ಧರ್ಮಗಳಲ್ಲಿ ತೊಡಗಿರುತ್ತಾರೋ ಅವರು ಸರ್ವಯಜ್ಞಗಳ ಫಲವನ್ನು ಪಡೆದು ಬ್ರಹ್ಮಲೋಕವನ್ನು ಸೇರುತ್ತಾರೆ. 12 ವರ್ಷಗಳು ಎಂಬುದು ಕೇವಲ ಸಮಯದ ಅಳತೆಯಲ್ಲ, ಅದು ಸಂಪೂರ್ಣ ಆತ್ಮಪರಿವರ್ತನೆಯ ಸಂಕೇತವಾಗಿದೆ. ಇಷ್ಟು ದೀರ್ಘಕಾಲ ಧರ್ಮನಿಷ್ಠೆಯಿಂದ ಬದುಕುವವನ ಜೀವನವೇ ಯಜ್ಞವಾಗುತ್ತದೆ. ಅವನ ಪ್ರತಿದಿನವೂ ಪೂಜೆಯಾಗುತ್ತದೆ. ಪ್ರತಿಯೊಂದು ಉಸಿರು ದೇವರ ಸ್ಮರಣೆಯಾಗುತ್ತದೆ. ಇಂತಹ ಸಾಧಕನಿಗೆ ಬ್ರಹ್ಮಲೋಕ ಪ್ರಾಪ್ತಿಯಾಗುವುದು ಸಹಜವೇ ಎಂದು ಮಹರ್ಷಿಗಳು ತಿಳಿಸುತ್ತಾರೆ. ನಂತರ ಅವರು ಕಾರ್ತಿಕ ಮಾಸದ ವಿಶೇಷ ಮಹಿಮೆಯನ್ನು ವಿವರಿಸುತ್ತಾರೆ. ವಿಶೇಷವಾಗಿ ಕಾರ್ತಿಕ ಪೌರ್ಣಿಮೆಯ ದಿನ ಪುಷ್ಕರದಲ್ಲಿ ವಾಸ ಮಾಡುವುದು, ಸ್ನಾನ ಮಾಡುವುದು, ದೀಪದಾನ ಮಾಡುವುದು, ಜಪ, ಧ್ಯಾನ ಮತ್ತು ಪೂಜೆಗಳನ್ನು ನೆರವೇರಿಸುವುದು 100 ವರ್ಷಗಳ ಕಾಲ ಅಗ್ನಿಹೋತ್ರವನ್ನು ಆಚರಿಸಿದ ಫಲಕ್ಕೆ ಸಮಾನವೆಂದು ಘೋಷಿಸುತ್ತಾರೆ. ಕಾರ್ತಿಕ ಮಾಸವನ್ನು ಎಲ್ಲ ಮಾಸಗಳಲ್ಲಿ ಅತ್ಯಂತ ಪವಿತ್ರವೆಂದು ಪರಿಗಣಿಸಲಾಗುತ್ತದೆ. ಈ ಮಾಸದಲ್ಲಿ ದೇವತೆಗಳ ಅನುಗ್ರಹವು ವಿಶೇಷವಾಗಿ ಲಭಿಸುತ್ತದೆ ಎಂದು ಪುರಾಣಗಳು ತಿಳಿಸುತ್ತವೆ. ಪುಷ್ಕರದಲ್ಲಿ ಈ ಮಾಸವನ್ನು ಆಚರಿಸುವುದರಿಂದ ಭಕ್ತನ ಜೀವನದಲ್ಲಿ ಅಪಾರ ಪುಣ್ಯ ಸಂಗ್ರಹವಾಗುತ್ತದೆ. ವಸಿಷ್ಠರು ಕೊನೆಗೆ ಒಂದು ಅತ್ಯಂತ ವಿನಮ್ರವಾದ ಸತ್ಯವನ್ನು ತಿಳಿಸುತ್ತಾರೆ. ಅವರು ಹೇಳುತ್ತಾರೆ, ಪುಷ್ಕರಕ್ಕೆ ಹೋಗುವ ಅವಕಾಶವು ಸಾಮಾನ್ಯ ಪುಣ್ಯದಿಂದ ದೊರೆಯುವುದಿಲ್ಲ. ಅದು ಅನೇಕ ಜನ್ಮಗಳ ಸತ್ಕರ್ಮಗಳ ಫಲವಾಗಿ ದೊರೆಯುವ ದೈವಾನುಗ್ರಹವಾಗಿದೆ. ಈ ಮಾತು ಪ್ರತಿಯೊಬ್ಬ ಭಕ್ತನಿಗೂ ಕೃತಜ್ಞತೆಯನ್ನು ಕಲಿಸುತ್ತದೆ.
ತೀರ್ಥಯಾತ್ರೆ ಮಾಡುವುದು ನಮ್ಮ ಶಕ್ತಿಯಿಂದ ಮಾತ್ರ ಸಾಧ್ಯವಾಗುವುದಿಲ್ಲ. ದೇವರ ಕೃಪೆ, ಗುರುಗಳ ಆಶೀರ್ವಾದ, ಪೂರ್ವಜನ್ಮದ ಪುಣ್ಯ ಮತ್ತು ಧರ್ಮಮಯ ಜೀವನ ಇವೆಲ್ಲವೂ ಒಂದಾಗಿ ಸೇರಿದಾಗ ಮಾತ್ರ ಅಂತಹ ಅಪರೂಪದ ಅವಕಾಶ ದೊರೆಯುತ್ತದೆ. ಆದ್ದರಿಂದ ತೀರ್ಥಯಾತ್ರೆಯನ್ನು ಎಂದಿಗೂ ಸಾಮಾನ್ಯ ಪ್ರವಾಸವೆಂದು ಭಾವಿಸಬಾರದು. ಅದು ದೇವರು ನೀಡಿದ ಅಮೂಲ್ಯವಾದ ಆಧ್ಯಾತ್ಮಿಕ ಅವಕಾಶವೆಂದು ಗೌರವಿಸಬೇಕು. ಈ ರೀತಿಯಾಗಿ ಮಹರ್ಷಿ ವಸಿಷ್ಠರು ಪುಷ್ಕರ ಕ್ಷೇತ್ರದ ಪರಮ ಪಾವಿತ್ರ್ಯ, ಬ್ರಹ್ಮದೇವರ ನಿತ್ಯ ನಿವಾಸ, ಅಶ್ವಮೇಧಕ್ಕಿಂತಲೂ ಹೆಚ್ಚಿನ ಪುಣ್ಯ, ಪಿತೃತರ್ಪಣದ ಮಹಿಮೆ, ಅನ್ನದಾನದ ಶ್ರೇಷ್ಠತೆ, ನಿತ್ಯ ಸ್ಮರಣೆಯ ಫಲ, ಕಾರ್ತಿಕ ಮಾಸದ ವೈಶಿಷ್ಟ್ಯ ಹಾಗೂ ಬ್ರಹ್ಮಲೋಕ ಪ್ರಾಪ್ತಿಯ ದಿವ್ಯ ರಹಸ್ಯಗಳನ್ನು ಅತ್ಯಂತ ವಿಶದವಾಗಿ ವಿವರಿಸುತ್ತಾರೆ. ಈ ರೀತಿಯಾಗಿ ಪುಷ್ಕರ ಕ್ಷೇತ್ರದ ಅಪಾರ ಮಹಿಮೆ, ಬ್ರಹ್ಮದೇವರ ನಿತ್ಯ ಸಾನ್ನಿಧ್ಯ, ತೀರ್ಥ ಸ್ನಾನದ ಫಲ, ದಾನ, ತರ್ಪಣ, ಕಾರ್ತಿಕ ಮಾಸದ ವೈಶಿಷ್ಟ್ಯ ಹಾಗೂ ಬ್ರಹ್ಮಲೋಕ ಪ್ರಾಪ್ತಿಯಂತಹ ಮಹೋನ್ನತ ಫಲಗಳನ್ನು ವಿವರಿಸಿದ ನಂತರ ಮಹರ್ಷಿ ವಸಿಷ್ಠರು ಈ ಸಂಪೂರ್ಣ ಉಪದೇಶದ ಅಂತಿಮ ಸಾರವನ್ನು ದಿಲೀಪ ಮಹಾರಾಜರಿಗೆ ತಿಳಿಸುತ್ತಾರೆ. ಈ ಸಮಾರೋಪದಲ್ಲಿ ಅವರು ಕೇವಲ ಪುಷ್ಕರದ ಮಹಿಮೆಯನ್ನು ಪುನರುಚ್ಚರಿಸುವುದಿಲ್ಲ, ಇಡೀ ತೀರ್ಥತತ್ವದ ಹೃದಯವನ್ನು ಅತ್ಯಂತ ಸರಳವಾಗಿ ಮತ್ತು ಆಳವಾಗಿ ವಿವರಿಸುತ್ತಾರೆ. ಅವರು ತಿಳಿಸುವ ಮೊದಲನೆಯ ಸತ್ಯವೆಂದರೆ, ತೀರ್ಥವು ಮನುಷ್ಯನ ಜೀವನವನ್ನು ಬದಲಾಯಿಸಬೇಕೇ ಹೊರತು ಕೇವಲ ಅವನ ಪ್ರಯಾಣವನ್ನು ಪೂರ್ಣಗೊಳಿಸಬಾರದು. ಮನುಷ್ಯನು ಸಾವಿರಾರು ತೀರ್ಥಗಳಿಗೆ ಹೋಗಿ ಬಂದರೂ ಅವನ ಮನಸ್ಸಿನಲ್ಲಿ ಅಹಂಕಾರ ಹಾಗೆಯೇ ಉಳಿದಿದ್ದರೆ, ಅವನ ಮಾತುಗಳಲ್ಲಿ ಕಠೋರತೆ ಇದ್ದರೆ, ಅವನ ವರ್ತನೆಯಲ್ಲಿ ಅನ್ಯಾಯ ಮುಂದುವರಿದಿದ್ದರೆ, ಅವನ ಹೃದಯದಲ್ಲಿ ದ್ವೇಷ ನೆಲೆಸಿದ್ದರೆ, ಅವನ ಜೀವನದಲ್ಲಿ ದಾನ, ದಯೆ ಮತ್ತು ಸತ್ಯಕ್ಕೆ ಸ್ಥಾನವಿರದಿದ್ದರೆ, ಅವನು ನಿಜವಾದ ತೀರ್ಥಯಾತ್ರೆಯ ಫಲವನ್ನು ಪಡೆದಿಲ್ಲ ಎಂದು ತಿಳಿಯಬೇಕು. ಆದರೆ ಒಬ್ಬ ಭಕ್ತನು ಒಂದೇ ಒಂದು ತೀರ್ಥವನ್ನು ಭಕ್ತಿಯಿಂದ ಸೇವಿಸಿ ತನ್ನ ಜೀವನವನ್ನು ಧರ್ಮಮಯವಾಗಿಸಿಕೊಂಡರೆ ಅವನು ತೀರ್ಥಯಾತ್ರೆಯ ಪರಮ ಫಲವನ್ನು ಪಡೆದವನಾಗುತ್ತಾನೆ. ಈ ಕಾರಣದಿಂದ ವಸಿಷ್ಠರು ಹೊರಗಿನ ಯಾತ್ರೆಗಿಂತ ಒಳಗಿನ ಪರಿವರ್ತನೆಯೇ ಶ್ರೇಷ್ಠವೆಂದು ಮತ್ತೊಮ್ಮೆ ದೃಢವಾಗಿ ಪ್ರತಿಪಾದಿಸುತ್ತಾರೆ. ಅವರು ದಿಲೀಪನಿಗೆ, ರಾಜನೇ, ಮನಸ್ಸು ಶುದ್ಧವಾಗಿದ್ದರೆ ಮನುಷ್ಯನು ಎಲ್ಲಿದ್ದರೂ ತೀರ್ಥದಲ್ಲಿರುವಂತೆಯೇ, ಮನಸ್ಸು ಅಶುದ್ಧವಾಗಿದ್ದರೆ ಪುಷ್ಕರದಲ್ಲಿಯೇ ಇದ್ದರೂ ಅವನು ತೀರ್ಥದ ಫಲವನ್ನು ಸಂಪೂರ್ಣವಾಗಿ ಪಡೆಯಲಾರನು ಎಂಬ ಅರ್ಥವನ್ನು ಸಾರುವ ಧರ್ಮತತ್ವವನ್ನು ಬೋಧಿಸುತ್ತಾರೆ. ಈ ಉಪದೇಶವು ಇಡೀ ಅಧ್ಯಾಯದ ಜೀವಾಳವಾಗಿದೆ. ತೀರ್ಥವು ಮನುಷ್ಯನ ಹೊರಗಿನ ಹೆಜ್ಜೆಗಳನ್ನು ಮಾತ್ರ ನೋಡುವುದಿಲ್ಲ, ಅವನ ಹೃದಯದ ದಿಕ್ಕನ್ನು ನೋಡುತ್ತದೆ. ಆ ದಿಕ್ಕು ದೇವರ ಕಡೆಗೆ ತಿರುಗಿದಾಗಲೇ ಯಾತ್ರೆ ಸಾರ್ಥಕವಾಗುತ್ತದೆ. ನಂತರ ವಸಿಷ್ಠರು ಧರ್ಮಮಯ ಜೀವನದ ಲಕ್ಷಣಗಳನ್ನು ಮತ್ತೊಮ್ಮೆ ಸಂಕ್ಷಿಪ್ತವಾಗಿ ವಿವರಿಸುತ್ತಾರೆ. ಸತ್ಯವನ್ನು ಎಂದಿಗೂ ಬಿಡಬಾರದು. ಸುಳ್ಳು ಎಷ್ಟೇ ಲಾಭವನ್ನು ನೀಡಿದರೂ ಅದು ಅಂತಿಮವಾಗಿ ಪಾಪಕ್ಕೆ ಕಾರಣವಾಗುತ್ತದೆ. ಸತ್ಯವು ಆರಂಭದಲ್ಲಿ ಕಷ್ಟಕರವಾಗಿ ಕಂಡರೂ ಕೊನೆಯಲ್ಲಿ ಶಾಂತಿ, ಗೌರವ ಮತ್ತು ದೇವರ ಕೃಪೆಯನ್ನು ತರುತ್ತದೆ. ದಯೆಯು ಪ್ರತಿಯೊಬ್ಬ ಮನುಷ್ಯನ ಹೃದಯದಲ್ಲಿ ಸದಾ ನೆಲೆಸಿರಬೇಕು. ಯಾವುದೇ ಜೀವಿಗೆ ಅನಗತ್ಯವಾಗಿ ನೋವು ಕೊಡಬಾರದು. ಇತರರ ದುಃಖವನ್ನು ಕಂಡು ನಿರ್ಲಕ್ಷ್ಯ ಮಾಡದೆ ಸಾಧ್ಯವಾದ ಸಹಾಯವನ್ನು ಮಾಡಬೇಕು. ದಾನವು ಜೀವನದ ಸಹಜ ಸ್ವಭಾವವಾಗಬೇಕು. ಕೇವಲ ತೀರ್ಥದಲ್ಲಷ್ಟೇ ಅಲ್ಲ, ಪ್ರತಿದಿನವೂ ಸಾಧ್ಯವಾದ ಮಟ್ಟಿಗೆ ಹಂಚಿಕೊಳ್ಳುವ ಗುಣವನ್ನು ಬೆಳೆಸಬೇಕು. ಅನ್ನದಾನ, ಜ್ಞಾನದಾನ, ಸೇವೆ, ಪ್ರೀತಿ, ಸಾಂತ್ವನ, ಕ್ಷಮೆ ಮತ್ತು ಕರುಣೆ ಇವೆಲ್ಲವೂ ದೇವರಿಗೆ ಪ್ರಿಯವಾದ ದಾನಗಳಾಗಿವೆ. ಇಂದ್ರಿಯಗಳನ್ನು ನಿಯಂತ್ರಣದಲ್ಲಿ ಇಟ್ಟುಕೊಳ್ಳಬೇಕು. ಕಣ್ಣುಗಳು ಸತ್ಪಥವನ್ನು ನೋಡಬೇಕು, ಕಿವಿಗಳು ಸತ್ಸಂಗವನ್ನು ಕೇಳಬೇಕು, ನಾಲಿಗೆ ದೇವರ ನಾಮವನ್ನು ಉಚ್ಚರಿಸಬೇಕು, ಮನಸ್ಸು ದೇವರ ಸ್ಮರಣೆಯಲ್ಲಿ ನೆಲೆಸಬೇಕು.
ಈ ರೀತಿಯ ಜೀವನವೇ ನಿಜವಾದ ಧರ್ಮ ಜೀವನವಾಗಿದೆ. ವಸಿಷ್ಠರು ಭಕ್ತಿಯ ಮಹತ್ವವನ್ನು ಅತ್ಯಂತ ಉನ್ನತ ಸ್ಥಾನದಲ್ಲಿ ಸ್ಥಾಪಿಸುತ್ತಾರೆ. ಅವರು ತಿಳಿಸುತ್ತಾರೆ, ದೇವರಿಗೆ ಬಾಹ್ಯ ವೈಭವಕ್ಕಿಂತ ಹೃದಯದ ಭಕ್ತಿ ಮುಖ್ಯವಾಗಿದೆ. ದೇವರಿಗೆ ಅಪಾರ ಚಿನ್ನವನ್ನು ಅರ್ಪಿಸಿದವನಿಗಿಂತ ಭಕ್ತಿಯಿಂದ ಒಂದು ತುಳಸಿದಳವನ್ನು ಅರ್ಪಿಸಿದವನೇ ಹೆಚ್ಚು ಪ್ರಿಯನಾಗಬಹುದು. ಏಕೆಂದರೆ ದೇವರು ವಸ್ತುವನ್ನು ಅಲ್ಲ, ಭಾವವನ್ನು ಸ್ವೀಕರಿಸುತ್ತಾನೆ. ಇದೇ ಕಾರಣದಿಂದ ತೀರ್ಥಯಾತ್ರೆಯ ಪ್ರತಿಯೊಂದು ಆಚರಣೆಯಲ್ಲೂ ಭಾವವೇ ಪ್ರಧಾನವಾಗಿರಬೇಕು. ಸ್ನಾನ ಮಾಡುವಾಗ ಪಾಪಕ್ಷಯದ ಪ್ರಾರ್ಥನೆ ಇರಬೇಕು. ದಾನ ಮಾಡುವಾಗ ಅಹಂಕಾರ ಇರಬಾರದು. ಪೂಜೆ ಮಾಡುವಾಗ ಏಕಾಗ್ರತೆ ಇರಬೇಕು. ಜಪ ಮಾಡುವಾಗ ಮನಸ್ಸು ದೇವರಲ್ಲಿಯೇ ಸ್ಥಿರವಾಗಿರಬೇಕು. ಇಂತಹ ಭಕ್ತಿಯೇ ಮನುಷ್ಯನನ್ನು ಮೋಕ್ಷದ ಕಡೆಗೆ ಕರೆದೊಯ್ಯುತ್ತದೆ. ನಂತರ ಮಹರ್ಷಿ ವಸಿಷ್ಠರು ಒಂದು ಮಹಾನ್ ಆಶ್ವಾಸನೆಯನ್ನು ನೀಡುತ್ತಾರೆ. ಅವರು ಹೇಳುತ್ತಾರೆ, ಧರ್ಮದ ಮಾರ್ಗದಲ್ಲಿ ನಡೆಯುವವನ ಪ್ರಯತ್ನ ಎಂದಿಗೂ ವ್ಯರ್ಥವಾಗುವುದಿಲ್ಲ. ಭಕ್ತಿಯಿಂದ ಮಾಡಿದ ಒಂದು ಸತ್ಕಾರ್ಯವೂ ನಾಶವಾಗುವುದಿಲ್ಲ. ಒಂದು ಸತ್ಯವಚನ, ಒಂದು ಅನ್ನದಾನ, ಒಂದು ದೇವಸ್ಮರಣೆ, ಒಂದು ತೀರ್ಥಸ್ನಾನ, ಒಂದು ಪ್ರಾರ್ಥನೆ, ಒಂದು ಕ್ಷಮೆಯ ಮಾತು, ಒಂದು ಕರುಣೆಯ ಕಾರ್ಯ, ಇವೆಲ್ಲವೂ ದೇವರ ಮುಂದೆ ಶಾಶ್ವತ ಪುಣ್ಯವಾಗಿ ಸಂಗ್ರಹವಾಗುತ್ತವೆ. ಮನುಷ್ಯನು ತನ್ನ ಜೀವನದಲ್ಲಿ ಯಾವ ಸತ್ಕಾರ್ಯವನ್ನು ಅಲ್ಪವೆಂದು ಭಾವಿಸಬಾರದು. ಏಕೆಂದರೆ ಸಣ್ಣ ಸಣ್ಣ ಸತ್ಕಾರ್ಯಗಳೇ ಸೇರಿ ಮಹಾಪುಣ್ಯವನ್ನು ನಿರ್ಮಿಸುತ್ತವೆ. ಹೇಗೆ ಒಂದು ಹನಿಯ ನೀರು ಮತ್ತೊಂದು ಹನಿಯೊಂದಿಗೆ ಸೇರಿ ಸಮುದ್ರವಾಗುತ್ತದೆಯೋ, ಹಾಗೆಯೇ ಒಂದು ಪುಣ್ಯ ಮತ್ತೊಂದು ಪುಣ್ಯದೊಂದಿಗೆ ಸೇರಿ ಮೋಕ್ಷ ಮಾರ್ಗವನ್ನು ನಿರ್ಮಿಸುತ್ತದೆ. ಈ ಕಾರಣದಿಂದ ಪ್ರತಿದಿನವೂ ಧರ್ಮವನ್ನು ಆಚರಿಸಬೇಕು. ತೀರ್ಥಯಾತ್ರೆಯು ಒಂದು ದಿನದ ಆಚರಣೆಯಲ್ಲ, ಅದು ಜೀವನ ಪರ್ಯಂತ ನಡೆಯುವ ಆಧ್ಯಾತ್ಮಿಕ ಸಾಧನೆಯಾಗಿದೆ. ಮನುಷ್ಯನು ಮನೆಗೆ ಹಿಂದಿರುಗಿದ ನಂತರವೂ ತನ್ನ ಜೀವನವನ್ನು ತೀರ್ಥದಂತೆ ಪವಿತ್ರವಾಗಿಡಬೇಕು. ಮನೆ ದೇವಾಲಯದಂತಿರಬೇಕು. ಕುಟುಂಬದಲ್ಲಿ ಪ್ರೀತಿ ಇರಬೇಕು. ಹಿರಿಯರಿಗೆ ಗೌರವ ಇರಬೇಕು. ಗುರುಗಳಿಗೆ ಭಕ್ತಿ ಇರಬೇಕು. ಅತಿಥಿಗಳನ್ನು ದೇವರಂತೆ ಕಾಣಬೇಕು. ಪ್ರಾಣಿ ಮಾತ್ರದ ಮೇಲೆ ದಯೆ ಇರಬೇಕು. ನ್ಯಾಯದಿಂದ ಸಂಪಾದಿಸಬೇಕು. ಸತ್ಯದಿಂದ ಬದುಕಬೇಕು. ಇಂತಹ ಜೀವನವೇ ತೀರ್ಥಯಾತ್ರೆಯ ನಿಜವಾದ ಫಲವಾಗಿದೆ. ವಸಿಷ್ಠರು ಕೊನೆಯಲ್ಲಿ ದಿಲೀಪ ಮಹಾರಾಜರನ್ನು ಆಶೀರ್ವದಿಸಿ, ಈ ಉಪದೇಶವನ್ನು ಯಾರು ಶ್ರದ್ಧೆಯಿಂದ ಕೇಳುತ್ತಾರೋ, ಓದುತ್ತಾರೋ, ಇತರರಿಗೆ ಹೇಳುತ್ತಾರೋ ಅಥವಾ ಜೀವನದಲ್ಲಿ ಆಚರಿಸುತ್ತಾರೋ ಅವರಿಗೆ ಪಾಪಕ್ಷಯವಾಗುತ್ತದೆ, ಪುಣ್ಯವೃದ್ಧಿಯಾಗುತ್ತದೆ, ಪಿತೃದೇವತೆಗಳು ತೃಪ್ತರಾಗುತ್ತಾರೆ, ದೇವತೆಗಳ ಅನುಗ್ರಹ ದೊರೆಯುತ್ತದೆ ಹಾಗೂ ಅಂತಿಮವಾಗಿ ಪರಮಪದದ ಮಾರ್ಗ ಸುಲಭವಾಗುತ್ತದೆ ಎಂದು ತಿಳಿಸುತ್ತಾರೆ. ಈ ಆಶೀರ್ವಾದವು ಕೇವಲ ದಿಲೀಪನಿಗಷ್ಟೇ ಸೀಮಿತವಾಗಿಲ್ಲ. ಈ ಅಧ್ಯಾಯವನ್ನು ಭಕ್ತಿಯಿಂದ ಅಧ್ಯಯನ ಮಾಡುವ ಪ್ರತಿಯೊಬ್ಬ ಸಾಧಕನಿಗೂ ಅನ್ವಯಿಸುತ್ತದೆ. ಈ ಕಾರಣದಿಂದಲೇ ಪದ್ಮ ಮಹಾಪುರಾಣದ ಆದಿಖಂಡದ 11ನೆಯ ಅಧ್ಯಾಯವು ಕೇವಲ ಪುಷ್ಕರ ಮಹಾತ್ಮ್ಯದ ವರ್ಣನೆಯಲ್ಲ, ಅದು ಧರ್ಮಮಯ ಜೀವನದ ಸಂಪೂರ್ಣ ಮಾರ್ಗದರ್ಶಿಯಾಗಿದೆ. ಇಲ್ಲಿ ತೀರ್ಥವೆಂದರೆ ಕೇವಲ ಪವಿತ್ರ ನದಿಯಲ್ಲ, ಶುದ್ಧ ಹೃದಯವು ತೀರ್ಥವೇ ಎಂಬ ಸತ್ಯವನ್ನು ತಿಳಿಸಲಾಗಿದೆ. ದಾನವೆಂದರೆ ಕೇವಲ ಧನವಲ್ಲ, ಕರುಣೆಯು ದಾನವೇ ಎಂಬುದನ್ನು ಬೋಧಿಸಲಾಗಿದೆ. ಯಜ್ಞವೆಂದರೆ ಕೇವಲ ಅಗ್ನಿಹೋತ್ರವಲ್ಲ, ಅಹಂಕಾರವನ್ನು ತ್ಯಜಿಸುವುದು ಯಜ್ಞವೇ ಎಂಬುದನ್ನು ವಿವರಿಸಲಾಗಿದೆ. ಭಕ್ತಿ ಎಂದರೆ ಕೇವಲ ಪೂಜೆಯಲ್ಲ, ಪ್ರತಿಯೊಂದು ಕ್ಷಣವನ್ನು ದೇವರಿಗೆ ಸಮರ್ಪಿಸುವ ಜೀವನ ಶೈಲಿಯೇ ಭಕ್ತಿ ಎಂಬ ಸಂದೇಶವನ್ನು ಸಾರಲಾಗಿದೆ. ಸತ್ಯ, ದಯೆ, ದಾನ, ಇಂದ್ರಿಯ ನಿಗ್ರಹ, ಸಮದೃಷ್ಟಿ, ಗುರುಭಕ್ತಿ, ದೇವಸ್ಮರಣೆ ಮತ್ತು ನಿಷ್ಕಪಟ ಜೀವನ ಇವುಗಳೇ ಮನುಷ್ಯನ ನಿಜವಾದ ಆಭರಣಗಳೆಂದು ಈ ಅಧ್ಯಾಯವು ಘೋಷಿಸುತ್ತದೆ. ಪುಷ್ಕರ ಕ್ಷೇತ್ರವನ್ನು ತೀರ್ಥರಾಜನೆಂದು ಕೊಂಡಾಡುತ್ತಾ
ಅದರ ಮೂಲಕ ಎಲ್ಲ ತೀರ್ಥಗಳ ನಿಜವಾದ ಉದ್ದೇಶವನ್ನು ಈ ಅಧ್ಯಾಯವು ಅತ್ಯಂತ ಮನೋಜ್ಞವಾಗಿ ಬಿಚ್ಚಿಡುತ್ತದೆ. ಭಕ್ತಿಯಿಲ್ಲದ ಆಚರಣೆ ನಿರ್ಜೀವವಾಗಿದೆ. ಆದರೆ ಭಕ್ತಿಯಿಂದ ಮಾಡಿದ ಸಣ್ಣ ಸೇವೆಯು ದೇವರಿಗೆ ಅಪಾರವಾಗಿ ಪ್ರಿಯವಾಗುತ್ತದೆ ಎಂಬ ಶಾಶ್ವತ ಸತ್ಯವನ್ನು ಪದ್ಮ ಮಹಾಪುರಾಣವು ಇಲ್ಲಿ ಸ್ಥಾಪಿಸುತ್ತದೆ. ಆದ್ದರಿಂದ ಧರ್ಮವನ್ನು ಪ್ರೀತಿಸುವವರು, ತೀರ್ಥಯಾತ್ರೆಯ ನಿಜವಾದ ಅರ್ಥವನ್ನು ತಿಳಿಯಬಯಸುವವರು, ಪಾಪಕ್ಷಯ ಮತ್ತು ಪುಣ್ಯಪ್ರಾಪ್ತಿಯನ್ನು ಬಯಸುವವರು, ಪಿತೃಗಳ ಕಲ್ಯಾಣವನ್ನು ಆಶಿಸುವವರು, ಆತ್ಮಶುದ್ಧಿಯನ್ನು ಸಾಧಿಸಲು ಬಯಸುವವರು ಹಾಗೂ ಅಂತಿಮವಾಗಿ ಮೋಕ್ಷ ಮಾರ್ಗದಲ್ಲಿ ಮುನ್ನಡೆಯಲು ಇಚ್ಛಿಸುವವರು ಈ ಅಧ್ಯಾಯದ ಉಪದೇಶಗಳನ್ನು ಕೇವಲ ಓದುವುದಲ್ಲ, ತಮ್ಮ ಜೀವನದಲ್ಲಿಯೂ ಅಳವಡಿಸಿಕೊಳ್ಳಬೇಕು. ಆಗ ಪ್ರತಿಯೊಂದು ದಿನವೂ ತೀರ್ಥಯಾತ್ರೆಯಾಗುತ್ತದೆ, ಪ್ರತಿಯೊಂದು ಸತ್ಕಾರ್ಯವೂ ಯಜ್ಞವಾಗುತ್ತದೆ, ಪ್ರತಿಯೊಂದು ಉಸಿರು ಭಗವನ್ನಾಮವಾಗುತ್ತದೆ, ಪ್ರತಿಯೊಂದು ಹೃದಯವೂ ಪುಷ್ಕರದಷ್ಟು ಪವಿತ್ರವಾಗುತ್ತದೆ. ಅಂತಹ ಜೀವನವೇ ಪದ್ಮ ಮಹಾಪುರಾಣವು ಬೋಧಿಸುವ ಧರ್ಮ, ಭಕ್ತಿ, ಜ್ಞಾನ ಮತ್ತು ಮೋಕ್ಷದ ಪರಮ ಮಾರ್ಗವಾಗುತ್ತದೆ. ಇಲ್ಲಿಗೆ ಶ್ರೀ ಪದ್ಮ ಮಹಾಪುರಾಣದಲ್ಲಿ ಆದಿಖಂಡದ 11ನೆಯ ಅಧ್ಯಾಯವು ಸಂಪೂರ್ಣವಾಯಿತು. ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ವಾ? ಹಾಗಾದರೆ ಈ ಕೂಡಲೇ ನಮ್ಮ ಇಂದ್ರಜಾಲ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿದರೆ ನಮ್ಮ ಹೊಸ ವಿಡಿಯೋಗಳನ್ನು ನೀವು ನೋಡಬಹುದು.